हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ. ಇವತ್ತಿನ ಉಪದೇಶಾಮೃತ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು 3ನೇ ಶ್ಲೋಕ ಇದನ್ನು ಕವರ್ ಮಾಡ್ತಾ ಇದ್ದೇವೆ. ಸ್ಕ್ರೀನ್ ಶೇರ್ ಮಾಡ್ತೇನೆ. ಹಿಂದಿನ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ, ನಾವು ಏನನ್ನು ಮಾಡಬಾರ್ದು, 6 ವಿಷಯಗಳನ್ನು ನಾವು ಮಾಡಬಾರ್ದು. ಸೊ ನಾವು ಆಲೋಚನೆ ಮಾಡ್ಬೋದು, ಯಾವಾಗ್ಲೂ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ನಮ್ಗೆ ಎಲ್ಲಾ ಡೋಂಟ್ಸ್ ಗಳನ್ನು ಜಾಸ್ತಿ ಹೇಳ್ತಾರೆ. ಸೊ ಹಾಗಾದ್ರೆ ನಾವು ಏನನ್ನು ಫಾಲೋ ಮಾಡ್ಬೇಕು ಅಂತ ನಮ್ಗೆ ಆಲೋಚನೆ ಬರಬಹುದು. ಅದಕ್ಕಾಗಿ ಈ ಶ್ಲೋಕ ನಾವು ಯಾವ 6 ವಿಷಯಗಳನ್ನು ಮಾಡಿದ್ರೆ ನಾವು ಭಕ್ತಿ ಸೇವೆಯಲ್ಲಿ ಮುಂದೆ ಹೋಗಬಹುದು ಇದನ್ನು ವಿವರಿಸ್ತದೆ. ಸೊ ಎಲ್ರು ದಯವಿಟ್ಟು ರಿಪೀಟ್ ಮಾಡಿ. उत्साह निश्चय धैर्यात् तत्कर्म प्रवर्तनात् संगत्यागात् सतो वृत्ते षड्भिर्भक्तिर् प्रसिद्ध्यति षड्भिर्भक्तिर् प्रसिद्ध्यति। सो उत्साह निश्चय धैर्य तत्कर्म प्रवर्तनात् ಸಂಗತ್ಯಾಗ ಸತೋವೃತ್ತಿ. ಸೊ ಈ 6 ವಿಷಯಗಳು, ಇದನ್ನು ನಾವು ಫಾಲೋ ಮಾಡಿದ್ರೆ, ಅನುಸರಿಸಿದ್ರೆ ನಾವು ಭಕ್ತಿ ಸೇವೆಯಲ್ಲಿ ಮುಂದೆ ಹೋಗ್ಬೋದು. ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಗೃಹಸ್ಥ ಫ್ಯಾಮಿಲಿ, ಕುಟುಂಬ ಏನಿದೆ ಅವರಿಗೆ ಮಕ್ಕಳಿದ್ದಾರೆ, ಆಮೇಲೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ಗಳು ಅಂದ್ರೆ ಜವಾಬ್ದಾರಿಗಳು ಇರ್ತದೆ. ಆದ್ರೂ ಸಹ ಅವರು ಎಷ್ಟೊಂದು ಉತ್ಸಾಹಿತರಾಗಿ ಇದ್ದಾರೆ. ಸೊ ಆದ್ರಿಂದ ಭಕ್ತಿ ಸೇವೆಯಲ್ಲಿ ಎಷ್ಟೇ ಜವಾಬ್ದಾರಿ ಇದ್ರೂ ಸಹ ಒಬ್ನು ಉತ್ಸಾಹದಿಂದ ಇರಬಹುದು. ನಾವು ಬ್ರಹ್ಮಚಾರಿಗಳಾಗಿರ್ಬಹುದು, ಗೃಹಸ್ಥರಾಗಿರ್ಬಹುದು, ವಾನಪ್ರಸ್ಥರಾಗಿರ್ಬಹುದು, ಅಥವಾ ಸನ್ಯಾಸಿಗಳಾಗಿರ್ಬಹುದು, ಅಥವಾ ಯಾವುದೇ ವರ್ಣ, ಯಾವುದೇ ಆಶ್ರಮದಲ್ಲಿ ಇದ್ರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಯಾವುದೇ ವರ್ಣ, ಯಾವುದೇ ಆಶ್ರಮದಲ್ಲಿ ಇದ್ರೂ ಸಹ ನಾವು ಪ್ರತಿಯೊಬ್ಬನೂ ಸಹ ಭಕ್ತಿ ಸೇವೆಯಲ್ಲಿ ಉತ್ಸಾಹದಿಂದ ಇರಬಹುದು. ಸೊ ನಾವು ಈ ಭೌತಿಕ ಲೋಕದಲ್ಲಿ ಜೀವನ ಮಾಡ್ಬೇಕಾದ್ರೆ ಕೆಲವು ಕೆಲಸಗಳನ್ನು ನಾವು ಮಾಡ್ಬೇಕಾಗ್ತದೆ, ಸೇವೆಗಳನ್ನು ಮಾಡ್ಬೇಕಾಗ್ತದೆ. ಸೊ ಯಾಕಂದ್ರೆ ನಮ್ಮ ಅಸ್ತಿತ್ವವನ್ನು ಇಲ್ಲಿ ನಾವು ಇಟ್ಕೊಳ್ಬೇಕಾದ್ರೆ ಕೆಲವು ಕೆಲಸಗಳನ್ನು ನಾವು ಮಾಡ್ಲೇಬೇಕು. ಸೊ ಆದ್ರಿಂದ 2 ಕಾರ್ಯಚಟುವಟಿಕೆಗಳು ಒಬ್ಬನ ಭಕ್ತನ ಜೀವನದಲ್ಲಿ ಇರ್ತದೆ. ಒಂದು, ತನ್ನ ಅಸ್ತಿತ್ವವನ್ನು ಮೇಂಟೈನ್ ಮಾಡೋದು, ಅಂದ್ರೆ ಅವನು ಬಿಸ್ನೆಸ್ ಮಾಡ್ಬೇಕಾಗಬಹುದು, ಅಥವಾ ಅವನು ಬೇರೆ ಇದು ಇಂಜಿನಿಯರಿಂಗ್ ಕೆಲಸ, ಅಥವಾ ವೈದ್ಯಕೀಯ ಕೆಲಸ, ಲಾಯರ್ ಕೆಲಸ, ಈ ತರ ಬೇರೆ ಬೇರೆ ಕಾರ್ಯಚಟುವಟಿಕೆಗಳನ್ನು ಒಬ್ಬನು ಮಾಡ್ಬೇಕಾಗಬಹುದು. ಅದು ಅವನ ಅಸ್ತಿತ್ವವನ್ನು ಮೇಂಟೈನ್ ಮಾಡ್ಲಿಕ್ಕೆ. ಆದ್ರೆ ಇನ್ನೊಂದು ಪ್ರಮುಖವಾದ ವಿಷಯ ಏನು ಅವನು ಮಾಡ್ಬೇಕಾದದು, ಅದು ಭಕ್ತಿಯನ್ನು ಬೆಳೆಸ್ಕೊಳ್ಳುವುದು. ಸೊ ಒಂದು ಅಸ್ತಿತ್ವವನ್ನು ಮೇಂಟೈನ್ ಮಾಡುದು, ಮತ್ತೆ 2ನೇದು ಭಕ್ತಿಯನ್ನು ಬೆಳೆಸ್ಕೊಳ್ಳುದು. ಇದು 2 ಪ್ಯಾರಲಲ್ ಆಗಿ ಹೋಗ್ತಾ ಇರ್ಬೇಕು. ಸೊ ನಾವು ಬರೇ ಭಕ್ತಿ ಅಂತ ನಾವು ನಮ್ಮ ನಿಜವಾದ ನಿಯತ
ಕರ್ಮಗಳನ್ನು ಬಿಟ್ಟು, ಕರ್ತವ್ಯಗಳನ್ನು ಬಿಟ್ಟು ನಾವು ಭಕ್ತಿಯನ್ನು ಮಾಡ್ಲಿಕ್ಕೆ ಹೋದ್ರೆ ನಾವು ಭಕ್ತಿಯ ಬದಲಿಗೆ ಬೇರೆ ವಿಷಯಗಳನ್ನು ಮಾಡಿ ಅಥವಾ ಪೊಲಿಟಿಕ್ಸ್ ಮಾಡುವುದು, ಅಥವಾ ನಾವು 3ನೇ ಅಧ್ಯಾಯದಲ್ಲಿ ನೋಡಿದ್ವಿ ಅಂದ್ರೆ ಹೇಗೆ ಸನ್ಯಾಸಿಗಳು ಸಹ ಕೆಲವೊಮ್ಮೆ ಅಂದ್ರೆ ಅವರು ಈ ಇಮೇಜ್ ಅಲ್ಲಿ ನೋಡ್ಬೇಕಾದ್ರೆ ಫುಟ್ಬಾಲ್ ಆಡ್ತಾರೆ. ಸೊ ಯಾಕೆಂದ್ರೆ ಪ್ರೀಮೆಚ್ಯೂರ್ಲಿ ಟೇಕಿಂಗ್ ಸನ್ಯಾಸ್ ಅಂದ್ರೆ ಸಂಪೂರ್ಣವಾಗಿ ಶುದ್ಧೀಕರಣ ಹೊಂದದೆ ಕರ್ತವ್ಯಗಳನ್ನು ಬಿಟ್ರೆ ಆ ರೀತಿ ಆಗ್ತದೆ. ಸೊ ಅದರಿಂದ ಬರೇ ನಾವು ಶುದ್ಧೀಕರಣ ಆಗದೆ ಸಂಪೂರ್ಣವಾಗಿ ಕೆಲಸಗಳನ್ನು ತ್ಯಾಗ ಮಾಡ್ಲಿಕ್ಕೂ ಆಗುವುದಿಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ನಾವು ಬರೇ ಭೌತಿಕ ಕಾರ್ಯ ಚಟುವಟಿಕೆಗಳನ್ನು ಮಾಡಿ ಭಕ್ತಿಯನ್ನು ಸಂಪೂರ್ಣವಾಗಿ ವಿಸರ್ಜಿಸ್ಲಿಕ್ಕೂ ಆಗುವುದಿಲ್ಲ. ಆದ್ರಿಂದ ಎರಡೂ ಸಹ ಪ್ಯಾರಲಲ್ ಆಗಿ ಹೋಗ್ಬೇಕು. ನಾವು ಸಂಪೂರ್ಣ ಶುದ್ಧರಾಗುವ ತನಕ ನಾವು ನಮ್ಮ ನಿಯತ ಕರ್ತವ್ಯಗಳನ್ನು ನಾವು ಉತ್ಸಾಹದಿಂದ ನಾವು ಮಾಡಬೇಕು. ಸೊ ಈ 6 ವಿಷಯಗಳಲ್ಲಿ ಇವತ್ತು ನಾವು ಪ್ರಥಮವಾದದ್ದು ಉತ್ಸಾಹವನ್ನು ನೋಡೋಣ. ಉಳಿದ ವಿಷಯಗಳನ್ನು ಬೇರೆ ಕ್ಲಾಸ್ ಅಲ್ಲಿ ನಾವು ಕವರ್ ಮಾಡಬಹುದು. ಸೊ ಈ 6 ಯಾರತ್ರ ಆದ್ರೂ ಟ್ರಾನ್ಸ್ಲೇಷನ್ ಇದೆಯಾ ಕನ್ನಡ ಉಪದೇಶಾಮೃತ? ಅನುವಾದ ಓದ್ಲಾ ಪ್ರಭುಜಿ? ಅನುವಾದ ಓದಿ ಮಗ. ಅನುವಾದ ಶ್ರೀಲ ಪ್ರಭುಪಾದ ಕಿ ಜೈ. ಶುದ್ಧ ಭಕ್ತಿ ಸೇವೆ ಮಾಡಲು ಅನುಕೂಲವಾದ 6 ತತ್ವಗಳಿವೆ. 1 ಉತ್ಸಾಹದಿಂದಿರುವುದು, 2 ಆತ್ಮವಿಶ್ವಾಸದಿಂದ ಪ್ರಯತ್ನ ಪಡುವುದು, 3 ತಾಳ್ಮೆಯಿಂದಿರುವುದು, 4 ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ, ಕೃಷ್ಣನ ಬಗೆಗೆ ಶ್ರವಣ ಜಪ ಮತ್ತು ಸ್ಮರಣ ಮೊದಲಾದವುಗಳಿಂದ ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದು, 5 ಭಕ್ತರಲ್ಲದವರ ಸಹವಾಸವನ್ನು ತೊರೆಯುವುದು, ಮತ್ತು 6 ಹಿಂದಿನ ಆಚಾರ್ಯರು ನಡೆದ ಹಾದಿಯಲ್ಲಿ ನಡೆಯುವುದು. ಈ 6 ತತ್ವಗಳ ಅನುಷ್ಠಾನದಿಂದ ಖಂಡಿತವಾಗಿ ಭಕ್ತಿ ಸೇವೆಯಲ್ಲಿ ಸಿದ್ಧಿಯನ್ನು ಪಡೆಯಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಸೊ ಈ ಸ್ಲೈಡ್ ಅದನ್ನೇ ಟ್ರಾನ್ಸ್ಲೇಷನ್ ಇದು ಅನುವಾದದ ಅರ್ಥವನ್ನು ವಿವರಿಸ್ತದೆ. ಸೊ ಭಕ್ತಿ ಸೇವೆಗಾಗಿ ನಾವು ಸ್ವಲ್ಪ ಸಮಯವನ್ನು ನಾವು ಮೀಸಲಿಡ್ಲೇ ಬೇಕಾಗ್ತದೆ. ಆಮೇಲೆ ಅದರ ಜೊತೆಗೆ ನಮಗೆ ಆಹಾರ, ಆಮೇಲೆ ರೆಸ್ಟ್, ಸರಿಯಾದ ನಿದ್ರೆ, ಆಮೇಲೆ ನಮ್ಮ ಧರಿಸ್ಲಿಕ್ಕೆ ವಸ್ತ್ರ, ನಿಲ್ಲಿಕ್ಕೆ ನಮ್ಗೆ ಮನೆ ಬೇಕು, ಆಮೇಲೆ ನಮ್ಮ ದೇಹವನ್ನು ಮೇಂಟೈನ್ ಮಾಡ್ಲಿಕ್ಕೆ ನಮಗೆ ರೆಗ್ಯುಲರ್ ಎಕ್ಸಸೈಸ್, ಯೋಗ ಮಾಡುವುದು ಅಥವಾ ವಾಕಿಂಗ್ ಮಾಡುವುದು. ಸೊ ಇದೆಲ್ಲ ಬಾಡಿಲಿ ನೀಡ್ಸ್. ಇದನ್ನು ನಾವು ಮಾಡಬೇಕು, ಇದನ್ನು ಫುಲ್ಫಿಲ್ ಮಾಡಬೇಕು. ಸೊ ಆದ್ರಿಂದ ಏನಾಗ್ತದೆ, ನಮ್ಮ ಇಂದ್ರಿಯಗಳ ಮತ್ತು ಮಾನಸಿಕ ಶಕ್ತಿಯನ್ನು ನಾವು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬಹುದು. ಸೊ ಯಾವಾಗ ನಮ್ಗೆ ಈ ರೀತಿ ದೈಹಿಕ ವೈಟಾಲಿಟಿ ಅಂದ್ರೆ ಈ ಪೌಷ್ಟಿಕತೆ ಎಲ್ಲ ಇರ್ತದೆ, ಆವಾಗ ನಾವು ಭಕ್ತಿ ಸೇವೆಯನ್ನು ಸಹ ಬೆಳವಣಿಗೆ ಮಾಡ್ಕೊಳ್ಬಹುದು. ಆದ್ದರಿಂದ ನಾವು ನಮ್ಮ ನೀಡ್, ಅಗತ್ಯ ಏನು, ಇದನ್ನು ನಮ್ಮ ಜೀವನದಲ್ಲಿ ಸರಿಯಾಗಿ ನೋಡ್ಬೇಕು. ಮತ್ತೆ ಅಗತ್ಯ ಏನು ಮತ್ತೆ ಲಕ್ಸುರಿ ಏನು ಅಂದ್ರೆ, ಅಗತ್ಯ ಅಂತ ಇರ್ತದೆ, ನಮ್ಮ ಅಗತ್ಯಗಳನ್ನು ಪೂರೈಕೆ ಮಾಡ್ಬೇಕು. ಆದ್ರೆ ಜಾಸ್ತಿ ಅಗತ್ಯದ ನಾವು ಅಗತ್ಯ ಅಂತ ಹೇಳಿ ಜಾಸ್ತಿ ಲಕ್ಸುರಿ, ತುಂಬಾ ಒಂದು ಪಾಶ್ ಲೈಫ್ ಅಥವಾ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನು ನಾವು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಸೊ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ನೋಡಿದ್ವಿ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಸೊ ಆದ್ರೆ ನಾವು ಅಗತ್ಯಗಳನ್ನು ಮಾತ್ರ ಹೆಚ್ಚಿನವರು ಅಗತ್ಯಗಳನ್ನು ಮಾತ್ರ ಪೂರೈಸುವುದಿಲ್ಲ. ಅದ್ಯಾತಕ್ಕೆ? ಹಿಂದಿನ ಶ್ಲೋಕದಲ್ಲಿ ಲೌಲ್ಯಂ ಇದನ್ನು ನಾವು ನೋಡಿದ್ವಿ. ಒಂದು ಉದಾಹರಣೆ ಇದೆ. ಒಬ್ಬ ವ್ಯಕ್ತಿ ಹೋಗಿ ಜಮೀನ್ದಾರನ ಹತ್ರ ಕೇಳ್ತಾನೆ, ನನಗೆ ಸ್ವಲ್ಪ ಹಣವನ್ನು ಸಹಾಯ ಮಾಡು ಅಂತ. ಆವಾಗ ಜಮೀನ್ದಾರ ಹೇಳ್ತಾನೆ, ನನ್ನ ಹತ್ರ ಇಷ್ಟು ತುಂಬಾ ಜಾಗ ಇದೆ, ಸಾವಿರಾರು ಎಕರೆಗಳಷ್ಟು ಜಾಗ ಇದೆ. ನೀನು ಬೆಳಿಗ್ಗೆ 9 ಗಂಟೆಗೆ ಓಡ್ಲಿಕ್ಕೆ ಆರಂಭ ಮಾಡು, ಮತ್ತೆ ಸಂಜೆ 5 ಗಂಟೆಯೊಳಗೆ ನೀನು ಸೇಮ್ ಇದೇ ಸ್ಥಳಕ್ಕೆ ನೀನು ಬರ್ಬೇಕು. ಸೊ ನೀನು ಎಷ್ಟು ದೂರ ಓಡ್ತಿ, ಮತ್ತೆ ಅಲ್ಲಿ ಓಡಿ ಮತ್ತೆ ಬಂದು ಇದೇ ಸ್ಥಾನಕ್ಕೆ ಬಂದ್ರೆ ನೀನ್ ಎಷ್ಟು ದೂರ ಓಡಿದಿ
ಅಷ್ಟು ಜಮೀನನ್ನು ನಾನು ನಿನ್ಗೆ ಕೊಡ್ತೇನೆ ಅಂತ ಆ ಜಮೀನ್ದಾರ ಆ ವ್ಯಕ್ತಿಗೆ ಹೇಳ್ತಾನೆ. ಆ ವ್ಯಕ್ತಿಗೆ ತುಂಬಾ ಖುಷಿ ಆಗ್ತದೆ. ಓ, ನಾನು ಈ ಜಮೀನ್ದಾರನ ಹಾಗೆ ನಾನು ಸಹ ಶ್ರೀಮಂತ ಆಗ್ಬಹುದು ಅಂತ. ಅವಾಗ ಅವನು ಓಡ್ಲಿಕ್ಕೆ ಆರಂಭ ಮಾಡ್ತಾನೆ. ಸೊ ಓಡಿ 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 ಅವನು ಆಕ್ಚುಲಿ 9 ರಿಂದ 5 ಅಂದ್ರೆ 1 ಗಂಟೆಗೆ ಪುನಃ ವಾಪಸ್ ಓಡ್ಲಿಕ್ಕೆ ಆರಂಭ ಮಾಡ್ಬೇಕು. ಆದ್ರೆ ಇವನಿಗೆ ಲೌಲ್ಯಂ, ಗ್ರೀಡ್ ಬರ್ತದೆ. ಸೊ ಅವನ್ ಎಣಿಸ್ತಾನೆ, ಇನ್ನು ಸ್ವಲ್ಪ ಮುಂದೆ ಓಡಿದ್ರೆ ನನ್ಗೆ ಇನ್ನೂ ಜಾಸ್ತಿ ಲ್ಯಾಂಡ್ ಸಿಗ್ತದೆ ಅಂತ. ಇವನು 3 ಗಂಟೆ ತನಕ ಓಡ್ತಾ ಹೋಗ್ತಾನೆ. ಆಮೇಲೆ ಎಣಿಸ್ತಾನೆ 2 ಗಂಟೆಯಲ್ಲಿ ನಾನು ಫಾಸ್ಟ್ ಆಗಿ ಓಡಿ ಎಲ್ಲ ಕವರ್ ಮಾಡ್ಕೊಳ್ತೇನೆ ಅಂತ. ಆಮೇಲೆ 3 ಗಂಟೆಗೆ ಹಿಂದೆ ವಾಪಸ್ ಓಡ್ಲಿಕ್ಕೆ ಆರಂಭ ಮಾಡ್ತಾನೆ. ಆಮೇಲೆ ಅರ್ಧ ದಾರಿಯಲ್ಲೇ ಕುಸ್ದು ಬೀಳ್ತಾನೆ. ಸೊ ಹೇಳುವ ತಾತ್ಪರ್ಯ ಅಂದ್ರೆ, ಅವನು ಲೌಲ್ಯಂ, ಗ್ರೀಡ್ ಅನ್ನು ಹೊಂದಿರುವುದರಿಂದ ಅವನಿಗೆ ಏನು ಸಿಗುತ್ತಿತ್ತು ಅದು ಸಹ ಅವನಿಗೆ ಸಿಗುವುದಿಲ್ಲ. ಸೊ ಅದೇ ರೀತಿ ನಾವು ಸಹ ನಮ್ಮ ಜೀವನದಲ್ಲಿ ನಾವು ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾವು ಸರಿಯಾಗಿ ನಾವು ಪ್ಲಾನ್ ಮಾಡ್ಕೊಳ್ಬೇಕು. ನಮ್ಮ ಈ ಉದ್ಯೋಗಗಳು ಹೆಚ್ಚಿನ ಸಮಯವನ್ನು ತಿಂತಾ ಇದ್ರೆ ನಾವು ಆಲ್ಟರ್ನೇಟ್ ಜಾಬ್ ಹುಡುಕೋದು, ಅಥವಾ ನನ್ನ ಭಕ್ತಿ ಸೇವೆಗೆ ಯಾವುದು ಅನುಕೂಲ ಅದನ್ನು ನೋಡಿ ನಾನು ನನ್ನ ಅಗತ್ಯಗಳನ್ನು ಪೂರೈಕೆ ಮಾಡ್ಲಿಕ್ಕೆ ನನಗೆ ಎಷ್ಟು ಬೇಕು ಅಷ್ಟನ್ನು ನಾನು ಅಕ್ಯುಮುಲೇಟ್ ಮಾಡ್ಲಿಕ್ಕೆ, ಸಂಗ್ರಹ ಮಾಡ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡಬೇಕು. ಸೊ ಈ ಶ್ಲೋಕದಲ್ಲಿ ನಾವು ನೋಡ್ತೇವೆ, ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ಕರ್ಮ ಪರಿವರ್ತನಾತ್. ಈ 2 ಲೈನ್ ಏನಿದೆ, ಇದು ಭಕ್ತಿಯನ್ನು ಬೆಳೆಸ್ಕೊಳ್ಳುವ ಫೇವರೇಬಲ್, ಅನುಕೂಲವಾಗಿರುವಂತಹ ಆಟಿಟ್ಯೂಡ್ಗಳು, ಗುಣಪ್ರವೃತ್ತಿಗಳು. ಆಮೇಲೆ ಸಂಗತ್ಯಾಗ ಸತೋವೃತ್ತೆ. ಸೊ ಒಬ್ಬನು ಹೇಗೆ ಜೀವನವನ್ನು ನಡೆಸಬೇಕು, ಕಂಡಕ್ಟ್ ಮಾಡ್ಬೇಕು ಅಂತ ಸಂಗತ್ಯಾಗ ಸತೋವೃತ್ತೆ ಆ ಲೈನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಾವು ಹಿಂದಿನ ಶ್ಲೋಕದಲ್ಲಿ ಸಹ ನೋಡ್ತೇವೆ, ಜನಸಂಗಶ್ಚ ಲೌಲ್ಯಂಚ. ಸೊ ಈ ಶ್ಲೋಕದಲ್ಲಿ ಸಹ ಸಂಗತ್ಯಾಗಾತ್, ಸೊ ಅವಾಯ್ಡಿಂಗ್ ಅಸೋಸಿಯೇಷನ್ ಆಫ್ ನಾನ್ ಡಿವೋಟೀಸ್. ಸೊ ಎರಡು ವಿಷಯ ಇದು ಶ್ಲೋಕದಲ್ಲಿ ಸಹ ಈ ವಿಷಯವನ್ನು ಒತ್ತಿ ಹೇಳಲಾಗಿದೆ. ಅವಾಯ್ಡಿಂಗ್ ದ ಅಸೋಸಿಯೇಷನ್ ಆಫ್ ನಾನ್ ಡಿವೋಟೀಸ್. ಆಮೇಲೆ ಸತೋವೃತ್ತೆ ಅಂದ್ರೆ ಪ್ಯೂರ್ ಡಿವೋಟೀಸ್ ಗಳ ಸಂಘವನ್ನು, ನಾವು ಶುದ್ಧ ಭಕ್ತರ ಸಂಘವನ್ನು ಮಾಡಬೇಕು. ಇದು ಯಾಕೆ ಈ ಜನಸಂಘ ಅಥವಾ ಸಂಗತ್ಯಾಗಾತ್ ಅಂತ ಒತ್ತಿ ಹೇಳಲಾಗಿದೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಎಲ್ಲ ಅನರ್ಥಗಳು ಅಥವಾ ಈ ಎಲ್ಲ 6 ವಿಷಯಗಳಿಗೆ ಜನಸಂಘವೇ ಮೂಲ. ಯಾಕೆಂದ್ರೆ ಯಾವಾಗ ಒಬ್ಬನು ಭೌತಿಕ ವ್ಯಕ್ತಿಗಳ ಜೊತೆ ಅವನು ಸಂಘಗಳನ್ನು ಮಾಡ್ತಾನೆ, ಅವನ ಆಸೆಗಳು, ಭೌತಿಕ ಆಸೆಗಳು ಜಾಗೃತಗೊಳ್ತವೆ. ಸೊ ಉದಾಹರಣೆಗೆ ಒಬ್ಬನು ತುಂಬಾ ಹೈ ಎಂಡ್ ಕಾರ್ ತಗೊಳ್ತಾನೆ. ಅವನಿಗೆ ಸಾಧ್ಯವಾಗಿದ್ದ ಜಾಸ್ತಿ ದೊಡ್ಡ, ಅವನು 4 BHK ದೊಡ್ಡ ಮನೆ ತಗೊಂಡ ಅಂದ ತಕ್ಷಣ ಅವನ ಜೊತೆ ಒಬ್ಬನು ಸಂಘವನ್ನು ಮಾಡಿದ್ರೆ ಅವನು ತನ್ನ ಇನ್ಫ್ಲೂಯೆನ್ಸ್, ತನ್ನ ಈ ಪ್ರಭಾವವನ್ನು ಆ ಭಕ್ತನ ಮೇಲೆ ಅವನು ಬೀರ್ತಾನೆ. ಆವಾಗ ಆ ಭಕ್ತ ಆಲೋಚನೆ ಮಾಡ್ತಾನೆ, ಓ, ನಾನು ಸಹ ಸ್ವಲ್ಪ ಜಾಸ್ತಿ ದುಡ್ಡನ್ನು ಸಂಗ್ರಹ ಮಾಡಿದ್ರೆ ನಾನು ಸಹ ಅವನ ತರ ನಾನು BMW ಕಾರ್ ತಗೊಳ್ಬಹುದು, ಅಥವಾ 4 BHK ಮನೆಯನ್ನು ತಗೊಳ್ಬಹುದು, ಅಥವಾ ಮದ್ಯಪಾನಗಳನ್ನು ಮಾಡಬಹುದು, ಸ್ಮೋಕಿಂಗ್ ಮಾಡಬಹುದು, ಈ ರೀತಿಯ, ಅಥವಾ ಕೃಷ್ಣನ ವಿರುದ್ಧ ಮಾತನಾಡುವುದು, ಈ ರೀತಿಯ ಸಂಘಗಳನ್ನು ಮಾಡಿದಾಗ ಆ ಆಸೆಗಳು ಉದ್ಭವವಾಗ್ತದೆ. ಸೊ ಆ ಆಸೆಗಳು ಉದ್ಭವವಾದಾಗ ಏನಾಗ್ತದೆ, ಅವನು ಅತ್ಯಾಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಜಾಸ್ತಿ ಸಂಗ್ರಹ ಮಾಡ್ತಾನೆ, ದುಡ್ಡು ಸಂಗ್ರಹ ಮಾಡ್ಬೇಕು. ಆಮೇಲೆ ಲೌಲ್ಯಾಂಶ ಬರ್ತದೆ, ನನಗೆ ಜಾಸ್ತಿ ದುಡ್ಡು ಬೇಕು. ಸೊ ಜಾಸ್ತಿ ದುಡ್ಡು ಬೇಕು, ಅತ್ಯಾಹಾರ ಮಾಡ್ಬೇಕು ಅಂದಾಗ ಅವನು ಪ್ರಯಾಸವನ್ನು ಸಹ ಮಾಡ್ಬೇಕು.
ಸೊ ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ. ಪ್ರಯಾಸ ಮಾಡ್ಬೇಕಾದ್ರೆ ಎಷ್ಟೊಂದು ಪ್ರಜಲ್ಪಗಳು ಸಹ ಆಗ್ತದೆ. ಆಮೇಲೆ ಪ್ರಯಾಸವನ್ನು ಮಾಡ್ಬೇಕಾದ್ರೆ ನಿಯಮ ಆಗ್ರಹ. ದೇವಸ್ಥಾನಕ್ಕೆ ಹೋಗುದು ಬಿಡ್ತಾನೆ, ಜಪವನ್ನು ಸರಿಯಾಗಿ ಮಾಡುದು ಬಿಡ್ತಾನೆ, ಸರಿಯಾಗಿ ಶೀಲಾ ಪ್ರಭುಪಾದರ ಪುಸ್ತಕಗಳನ್ನು ಓದುದು ಬಿಡ್ತಾನೆ. ಯಾಕೆ ಅಂದ್ರೆ ಈಗ ಪ್ರಯಾಸ, ಕರ್ಮ ಪ್ರಯಾಸ, ಜ್ಞಾನ ಪ್ರಯಾಸ, ಯೋಗ ಪ್ರಯಾಸಗಳನ್ನು ಮಾಡ್ತಾ ಇದ್ದಾನೆ. ದಿನಕ್ಕೆ 14 ಗಂಟೆಗಳ ಕಾಲ ಕೆಲಸ. ಯಾಕೆಂದ್ರೆ ಜಾಸ್ತಿ ದುಡ್ಡು ಸಿಗ್ತಾ ಇದೆ ಅಂತ. ಸೊ ಈ ರೀತಿ ಜನಸಂಘ ಯಾವಾಗ ನಾನ್ ಡಿವೋಟೀಸ್ ಗಳದ್ದು ಅಭಕ್ತರ ಸಂಘವನ್ನು ಮಾಡಿದಾಗ ಅತ್ಯಾಹಾರ, ಪ್ರಯಾಸ, ಪ್ರಜಲ್ಪ, ನಿಯಮ, ಆಗ್ರಹ ಇವೆಲ್ಲ ಒಂದರ ಹಿಂದೆ ಒಂದು ಫಾಲೋ ಆಗ್ತದೆ. ಸೊ ಅದಕ್ಕಾಗಿ 3ನೇ ಶ್ಲೋಕದಲ್ಲಿ ಸಹ ಸಂಘ ತ್ಯಾಗಾತ್ ಅಂತ ಹೇಳಿದ್ದಾರೆ. ಇದನ್ನು ಸಹ ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಸೊ ಉತ್ಸಾಹ ಅಂದ್ರೆ ಏನು? ಈಗರ್ನೆಸ್ ಟು ಪರ್ಫಾರ್ಮ್ ಲಿಮ್ಸ್ ಆಫ್ ಸಾಧನ ವಿಚ್ ಎನ್ಹ್ಯಾನ್ಸ್ ಭಕ್ತಿ. ನಮ್ಮ ಭಕ್ತಿ ಹೇಗೆ ಜಾಸ್ತಿ ಆಗ್ತದೆ, ವೃದ್ಧಿ ಆಗ್ತದೆ, ಇದಕ್ಕೆ ಅನುಕೂಲವಾಗಿರುವಂತಹ ಕೆಲಸಗಳನ್ನು ನಾವು ಮಾಡುವುದು. ಮತ್ತೆ ಮಾಡುವಾಗ ಯಾವ ರೀತಿ ಮಾಡುವುದು? ಈಗರ್ನೆಸ್. ಆ ಈಗರ್ನೆಸ್ ಇಂದ ನಾವು ಅದನ್ನು ಮಾಡಿದ್ರೆ, ಉತ್ಸಾಹದಿಂದ ನಾವು ಅದನ್ನು ಮಾಡಿದಾಗ ನಮ್ಮ ಭಕ್ತಿ ಸಹ ವೃದ್ಧಿ ಆಗ್ತದೆ. ಸೊ ನಿಶ್ಚಯ, ಧೈರ್ಯ, ತತ್ತತ್ಕರ್ಮ ಪ್ರವರ್ತನ, ಇದನ್ನು ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಆದ್ರೆ ಶಾರ್ಟ್ ಆಗಿ ನೋಡೋದಿದ್ರೆ, ನಿಶ್ಚಯ ಅಂದ್ರೆ ದೃಢವಾದ ಒಂದು ನಂಬಿಕೆ, ಕನ್ವಿಕ್ಷನ್ ಅಂತ ಹೇಳ್ತಾರೆ. ಆಮೇಲೆ ಧೈರ್ಯ ಎಲ್ರಿಗೂ ಕನ್ನಡದಲ್ಲಿ ಅರ್ಥ ಆಗ್ತದೆ. ಧೈರ್ಯ ಒಬ್ನು ಹೆಸಿಟೇಟ್ ಮಾಡ್ಕೊಳ್ಬಾರ್ದು. ಭಕ್ತಿಯ ಸೇವೆಗಳನ್ನು ಮಾಡ್ಬೇಕಾದ್ರೆ ತನ್ನ ಈ ತತ್ವಗಳನ್ನು ಅವನು ಸ್ಲ್ಯಾಕ್ ಮಾಡ್ಕೊಳ್ಬಾರ್ದು. ಅಥವಾ ನಾನು ಈ ರೀತಿ ಮಾಡಿದ್ರೆ ಬೇರೆಯವರು ಏನ್ ತಿಳ್ಕೊಳ್ತಾರೋ, ನಾನು ತಿಲಕನ್ನು ಧರಿಸಿದ್ರೆ ಆಫೀಸಲ್ಲಿ ಏನ್ ತಿಳ್ಕೊಳ್ತಾರೋ, ನಾನು ಕೀರ್ತನೆಯನ್ನು ಮಾಡಿದ್ರೆ ಬೇರೆಯವರು ಏನ್ ತಿಳ್ಕೊಳ್ತಾರೋ, ಈ ರೀತಿಯ ವಿಷಯಗಳನ್ನು ಮಾಡಿ ಅಥವಾ ಆಲೋಚನೆಯನ್ನು ಮಾಡಿ ಸ್ವಲ್ಪ ಹೆದರ್ಕೊಳ್ಳುವುದು. ಸೊ ಈ ರೀತಿಯ ಧೈರ್ಯ ಅಂದ್ರೆ, ಧೈರ್ಯದಿಂದ ನಾವು ಭಕ್ತಿ ಸೇವೆಯನ್ನು ನಾವು ಅಭ್ಯಾಸ ಮಾಡಬೇಕು. ತತ್ತತ್ ಕರ್ಮ ಪ್ರವರ್ತನಾತ್. ಭೌತಿಕ ಇಂದ್ರಿಯ ತೃಪ್ತಿಗಳನ್ನು ಸಂಪೂರ್ಣವಾಗಿ ವರ್ಜಿಸಿ ನಾವು ಭಕ್ತಿ ಸೇವೆಯಲ್ಲಿ ಯಶಸ್ಸನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನು ನಾವು ಮಾಡಬೇಕು. ಸತೋವೃತ್ತಿ ಅಂದ್ರೆ ಶುದ್ಧ ಭಕ್ತರ ಸಂಘವನ್ನು ನಾವು ಮಾಡುವುದು. ಸಂಘತ್ಯಾಗಾತ್ ಅಭಕ್ತರ ಸಂಘಗಳನ್ನು ನಾವು ಬಿಡುವುದು. ಸೊ ಇದಕ್ಕೆ ಶೀಲಾ ಪ್ರಭುಪಾದರು ಉಪದೇಶಾಮೃತ ಈ ಪುಸ್ತಕದಲ್ಲಿ ಈ ಉತ್ಸಾಹ, ನಿಶ್ಚಯ, ಧೈರ್ಯ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ನಿಜವಾಗಿ ಶುದ್ಧ ಭಕ್ತಿ ಅಂದ್ರೆ ಏನು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಅವರು ಭಾವಾರ್ಥದಲ್ಲಿ, ನಾವು ಭಾವಾರ್ಥಗಳನ್ನು ಓದಿದ್ರೆ ಮೊದಲು ಕೆಲವು ಈ ಭಾಗಗಳಲ್ಲಿ ಅವರು ಈ ಭಕ್ತಿಯ ಒಂದು ವಿಷಯಗಳನ್ನು ಅವರು ಸರಿಯಾಗಿ ಎಕ್ಸ್ಪ್ಲೇನ್ ಅಂದ್ರೆ ವಿವರಣೆ ಅವರು ಮಾಡಿದ್ದಾರೆ. ಸೊ ಅದಕ್ಕಾಗಿ ನಾವು ಮೊದಲು ಆ ವಿಷಯಗಳನ್ನು ನೋಡೋಣ. ಆವಾಗ ನಮ್ಗೆ ಎಲ್ಲ ಉಳಿದ ಆರು ವಿಷಯಗಳು ಸರಿಯಾಗಿ ಅರ್ಥ ಆಗ್ತದೆ. ಸೊ ನಾವು ಪ್ರಪ್ರಥಮವಾಗಿ ಅರ್ಥ ಮಾಡ್ಕೊಳ್ಬೇಕು, ವಾಟ್ ಈಸ್ ನಾಟ್ ಭಕ್ತಿ. ಭಕ್ತಿ ಅಲ್ಲದೆ ಇರುವ ವಿಷಯ ಅಂದ್ರೆ ಏನು? 1 ಸೆಕೆಂಡ್ ಕೊಡಿ. ಸೊ ಭಕ್ತಿ ಅಲ್ಲದೆ ಇರುವ ವಿಷಯ ಅಂದ್ರೆ ಏನು, ಅಥವಾ ನಿಜವಾಗಿ ಭಕ್ತಿ ಅಂದ್ರೆ ಏನು, ಮತ್ತೆ ನಾವು ಭಕ್ತಿಯನ್ನು ಹೇಗೆ ನಾವು ಅಭ್ಯಾಸ ಮಾಡಬೇಕು, ಆಮೇಲೆ ಯಾತಕ್ಕಾಗಿ ಭಕ್ತಿಯನ್ನು ಅಭ್ಯಾಸ ಮಾಡಬೇಕು, ಆಮೇಲೆ ಯಾರೆಲ್ಲ ಭಕ್ತಿಯನ್ನು ಅಭ್ಯಾಸ ಮಾಡಬಹುದು, ಆಮೇಲೆ ನಾವು ಎಲ್ಲಿ ಭಕ್ತಿಯನ್ನು ಅಭ್ಯಾಸ ಮಾಡಬೇಕು. ಈ ವಿಷಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮಗೆ ಈ ಉಳಿದ 6 ವಿಷಯಗಳನ್ನು ನಾವು ಅಭ್ಯಾಸ ಮಾಡಲಿಕ್ಕೆ ನಾವು ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ಪ್ರಪ್ರಥಮವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ, ಭಕ್ತಿ ಯಾವುದು ಭಕ್ತಿ ಅಲ್ಲ. ಕೆಲವೊಮ್ಮೆ ನಾವು
ಕೆಲವು ವಿಷಯಗಳನ್ನು ನಾವು ಭಕ್ತಿ ಅಂತ ನಾವು ತಿಳ್ಕೊಳ್ತೇವೆ, ಆದ್ರೆ ನಾವು ಆ ವಿಷಯಗಳು ಭಕ್ತಿ ಆಗಿ ಇರುವುದಿಲ್ಲ. ಸೊ ಅದನ್ನು ನಾವು ನೋಡೋಣ. ಇದನ್ನು ಈ ಕೆಲವರು ಇಮ್ಯಾಜಿನೇಟಿವ್ ಎಕ್ಸ್ಟೆಸಿ ಅಂತ ಹೇಳ್ತಾರೆ. ನಮ್ಮ ಭಾರತ ದೇಶದಲ್ಲಿ ಇದು ತುಂಬಾ ಕಾಮನ್ ಆಗಿದೆ. ಅಂದ್ರೆ ಇಮ್ಯಾಜಿನೇಟಿವ್ ಎಕ್ಸ್ಟೆಸಿಸ್ ಅಂದ್ರೆ ನಾವು ಊಹೆಗಳನ್ನು ಮಾಡ್ಕೊಂಡು ನನಗೆ ತುಂಬಾ ಭಾವ ಇದೆ, ಭಾವ ಉನ್ಮಾದ ಆಗ್ತಾ ಇದೆ, ಭಕ್ತಿ ತುಂಬಾ ಉಕ್ಕಿ ಉಕ್ಕಿ ಬರ್ತಾ ಇದೆ, ಈ ರೀತಿಯ ಒಂದು ಊಹೆಗಳನ್ನು ಮಾಡ್ತಾರೆ. ಸೊ ಉದಾಹರಣೆಗೆ ಒಬ್ಳು ಅಜ್ಜಿ ಇಸ್ಕಾನ್ ಟೆಂಪಲ್ ಗೆ ಬರ್ತಾಳೆ. ಆವಾಗ ಭಕ್ತರು ಅವಳಿಗೆ ಆ ಅಜ್ಜಿಗೆ ಕೇಳ್ತಾರೆ, ನೀನು ಜಪವನ್ನು ಮಾಡು ಅಂತ. ಆವಾಗ ಆ ಅಜ್ಜಿ ಹೇಳ್ತಾಳೆ, ನಾನು ನನ್ನ ಹೃದಯದಲ್ಲಿ 24 ಗಂಟೆಗಳ ಕಾಲ ನಾನು ಹರಿಯ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೇನೆ ಅಂತ ಅವಳು ಆ ಭಕ್ತರಿಗೆ ಹೇಳ್ತಾರೆ. ಆವಾಗ ಆ ಭಕ್ತರು ಹೇಳ್ತಾರೆ, ಆಯ್ತು, ಹಾಗಿದ್ರೆ ನಿನ್ಗೆ ಅಷ್ಟೊಂದು ಭಾವ ಇದ್ರೆ ನೀನು ಜಪವನ್ನ ಯಾಕೆ ಮಾಡುವುದಿಲ್ಲ? ನೀನ್ ಅದನ್ನು ಕೌಂಟ್ ಸಹ ಮಾಡ್ಬೋದಲ್ಲ. 24 ಗಂಟೆಗಳ ಕಾಲ ನೀನು ಹರಿನಾಮ ಮಾಡ್ತೇನೆ ಅಂತ ಹೇಳ್ತಿ, ಹಾಗಿದ್ರೆ ನೀನ್ ಅದನ್ನು ಕೌಂಟ್ ಸಹ ಮಾಡ್ಬೋದಲ್ಲ ಅಂತ ಅವರು ಒಂದು ಜಪಮಾಲೆ ಆ ಅಜ್ಜಿಗೆ ಕೊಡ್ತಾರೆ. ಆವಾಗ ಆ ಅಜ್ಜಿಗೆ ಅಲ್ಲಿ ಕೂತ್ಕೊಂಡು ಒಂದು ಮಾಲೆ ಜಪ ಮಾಡ್ಲಿಕ್ಕೂ ಸಹ ಕಷ್ಟ ಆಗ್ತದೆ. ಸೊ ಇದನ್ನು ಇಮ್ಯಾಜಿನೇಟಿವ್ ಎಕ್ಸ್ಟೆಸಿ ಅಂತ ಹೇಳ್ತಾರೆ. ಅಂದ್ರೆ ಸುಮ್ನೆ ಊಹೆಗಳನ್ನು ಮಾಡುವುದು, ನನ್ಗೆ ಇಷ್ಟು ಭಾವ ಇದೆ. ಆಮೇಲೆ ಇನ್ನೊಂದು ಸಮಯದಲ್ಲಿ ಕೀರ್ತನೆ ನಡೀತಾ ಇರ್ತದೆ. ಆವಾಗ ಒಬ್ಳು ತುಂಬಾ ದಪ್ಪವಾಗಿರೋ ಒಬ್ಳು ಮಹಿಳೆ ಅವಳು ಆಲೋಚನೆ ಮಾಡ್ತಾರೆ, ಇಲ್ಲೆಲ್ಲ ತುಂಬಾ ಭಕ್ತರಿದ್ದಾರೆ, ನಾನೀಗ ನನ್ನ ಭಾವವನ್ನು ನಾನು ಎಲ್ಲ ತೋರಿಸಿ ಕೊಟ್ರೆ ಇವರೆಲ್ಲ ನನ್ಗೆ ನನ್ನ ತುಂಬಾ ಗೌರವವನ್ನು ಕೊಡ್ತಾರೆ ಅಂತ ಆ ಕೀರ್ತನೆ ನಡೀತಾ ಇರ್ಬೇಕಾದ್ರೆ ಅವಳು ನೆಲದ ಮೇಲೆ ಉರುಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಅಲ್ಲಿ ಒಬ್ರು ಮಹಾರಾಜರು, ಸೀನಿಯರ್ ಡಿವೋಟೀಸ್ ಅವ್ರು ಇರ್ತಾರೆ. ಅವರು ಆ ಮಹಿಳೆಯನ್ನು ನೋಡಿ ತನ್ನ ಮುಖವನ್ನು ಬೇರೆ ಕಡೆ ತಿರುಗಿಸ್ತಾರೆ. ಆವಾಗ ಎಲ್ಲಾ ಭಕ್ತರು ತನ್ನ ಮುಖವನ್ನು ಅವಳಿಂದ ಬೇರೆ ಕಡೆಗೆ ತಿರುಗಿಸ್ತಾರೆ. ಆವಾಗ ಆ ಮಹಿಳೆಗೆ ಅರ್ಥ ಆಗ್ತದೆ, ಇವರು ನನ್ಗೆ ಗೌರವ ಕೊಡುವುದು ಬಿಟ್ಟು ಅವರು ಬೇರೆ ಕಡೆ ನೋಡ್ತಾ ಇದ್ದಾರೆ ಅಂತ. ಆಗ ಅವಳಿಗೆ ಗೊತ್ತಾಗ್ತದೆ, ಇವರು ನನಗೆ ಯಾವುದೇ ರೀತಿಯ ಒಂದು ತಿರುಗಿ ಸಹ ನೋಡ್ತಾ ಇಲ್ಲ ಅಂತ. ಸೊ ಅವಳು ಏನು ಆಲೋಚನೆ ಮಾಡ್ತಾ ಇದ್ಲು ಅಂದ್ರೆ, ನಾನು ಈ ರೀತಿ ನನ್ನ ಭಾವವನ್ನು ತೋರಿಸಿದ್ರೆ ಅವರು ಬಂದು ನನ್ನ ಕಾಲು ಹಿಡಿತಾರೆ, ನನ್ಗೆ ಒಂದು ದೊಡ್ಡ ಭಕ್ತೆ ಅಂತ ಸನ್ಮಾನ ಮಾಡ್ತಾರೆ ಅಂತ ಆ ರೀತಿ ಅವಳು ಆಲೋಚನೆ ಮಾಡ್ತಾ ಇರ್ತಾಳೆ. ಆದ್ರೆ ಇದನ್ನೆಲ್ಲ ಇಮ್ಯಾಜಿನೇಟಿವ್ ಎಕ್ಸ್ಟೆಸಿ ಅಂತ ಕರೀತಾರೆ. ಅವರು ಆಮೇಲೆ ಕೆಲವರು ಸೆಂಟಿಮೆಂಟಲ್ ಸ್ಪೆಕ್ಯುಲೇಷನ್ಸ್, ಭಾವ ಮೊದಲನೇದು ನಾನು ಹೇಳಿರೋದು ಸೆಂಟಿಮೆಂಟಲ್ ಸ್ಪೆಕ್ಯುಲೇಷನ್, ಎರಡನೇದು ಇಮ್ಯಾಜಿನೇಟಿವ್ ಎಕ್ಸ್ಟೆಸಿ. ಸೊ ಈ ರೀತಿ ಊಹೆಗಳನ್ನು ಮಾಡುವುದು, ಆಮೇಲೆ ನನಗೆ ಇಷ್ಟು ಭಾವ ಇದೆ, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ, ಈ ರೀತಿ ಆಲೋಚನೆ ಮಾಡುವುದು. ಯಾಕೆಂದ್ರೆ ಶುದ್ಧ ಭಕ್ತಿಯ ಸ್ತರಕ್ಕೆ ಹೋಗದೆ ಈ ರೀತಿಯ ಭಾವಗಳನ್ನು ನಾವು ಇಮ್ಯಾಜಿನ್ ಮಾಡುವುದು, ಇದನ್ನು ನಿಜವಾದ ಭಕ್ತಿ ಅಂತ ಪರಿಗಣಿಸ್ಲಿಕ್ಕೆ ಆಗುವುದಿಲ್ಲ. ಆಮೇಲೆ ಎಷ್ಟೊಂದು ಜನ ಇಮ್ಯಾಜಿನೇಟಿವ್ ಎಕ್ಸ್ಟೆಸಿಯಲ್ಲಿ ಈ ಕೃಷ್ಣಾಷ್ಟಮಿಯ ಸಮಯದಲ್ಲಿ ದಾಂಡಿಯಾ ರಸ್ ಅಂತ ಎಲ್ಲ ಮಾಡ್ತಾರೆ. ದಾಂಡಿಯಾ ರಸ್ ಅಂದ್ರೆ ಹುಡುಗ ಮತ್ತೆ ಹುಡುಗಿ ಅವರು ಜೊತೆಗೆ ನೃತ್ಯವನ್ನು ಮಾಡುವುದು. ಸೊ ಇದನ್ನು ಇಮಿಟೇಟ್ ಮಾಡುವುದು. ಸೊ ಆಮೇಲೆ ಇದನ್ನು ಭೌತಿಕ ಸ್ತರದಲ್ಲಿ ಅವರು ನೋಡ್ತಾರೆ. ಆಮೇಲೆ ಇನ್ನೊಂದು ಅಂದ್ರೆ ಮೀರಾಬಾಯಿ ತರ ಅವಳ ಹಾಡುಗಳನ್ನು ಹಾಡಿ, ನಾನು ರಾಧೆ, ನಾನು ಕೃಷ್ಣನಿಗಾಗಿ ಹಾಡ್ತಾ ಇದ್ದೇನೆ, ಈ ರೀತಿಯ ಊಹಾತ್ಮಕ ಭಾವಗಳನ್ನು ಹೊಂದಿರುವುದು. ನಿಜವಾಗಿ ಮೀರಾಬಾಯಿ ಏನಿದ್ದಾಳೆ, ಅವಳು ಶುದ್ಧ ಭಕ್ತಿ ಆಗಿದ್ಲು. ಆದ್ರೆ ಆ ಸ್ತರದಲ್ಲಿ ಇಲ್ಲದೆ ಅವಳ ಹಾಡುಗಳನ್ನು ನಾನು ಗೋಪಿ, ನಾನು ರಾಧೆ, ಈ ರೀತಿ ಆಲೋಚನೆ ಮಾಡಿ ಕೃಷ್ಣನಿಗಾಗಿ ನಾನು ಹಾಡ್ತಾ ಇದ್ದೇನೆ, ಈ ರೀತಿಯ ಭಾವಗಳನ್ನು ಹೊಂದಿರುವುದು, ಇದನ್ನು ನಿಜವಾದ ಭಕ್ತಿ ಅಂತ ಪರಿಗಣಿಸುವುದಿಲ್ಲ. ಇದು ನಿಜವಾದ ಶುದ್ಧ ಭಕ್ತಿ ಅಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು.
ಸೊ ಆಮೇಲೆ ಇನ್ನು ಕೆಲವರು ಜನರು ಆ, ನಾ ಇದು ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಮಂಗಗಳು ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಕೇಳಬೇಡ, ಕೆಟ್ಟದನ್ನು ಮಾತನಾಡಬೇಡ. ಸೊ ಇಂದ್ರಿಯಗಳನ್ನು ಅದು ಮಾಡಬೇಡ ಇದು ಮಾಡಬೇಡ ಅಂತ ಐಡಲ್ ಮೆಡಿಟೇಷನ್ ಅಂತ ಹೇಳ್ತಾರೆ, ನೆಗೆಟಿಂಗ್ ದ ನೆಗೆಟಿವ್ಸ್. ಆದ್ರೆ ಇಂದ್ರಿಯಗಳು ಬರೇ ನೋ 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 ಅಂತ ಹೇಳಿದ್ರೆ ಅದು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಆದ್ರಿಂದ ಅದಕ್ಕೆ ಪಾಸಿಟಿವ್ ಎಂಗೇಜ್ಮೆಂಟ್ಸ್ ಗಳು ಬೇಕು. ಇಂದ್ರಿಯಕ್ಕೆ ಪಾಸಿಟಿವ್ ಎಂಗೇಜ್ಮೆಂಟ್ ಬೇಕು. ಅದು ಆ ಭಕ್ತಿ ಸೇವೆಯ ಒಂದು ಆಕ್ಟಿವಿಟೀಸ್ಗಳು, ಭಕ್ತಿಯಲ್ಲಿ ಮಾಡುವಂತಹ ಸೇವೆಯಲ್ಲಿ ಮಾಡುವಂತಹ ಕಾರ್ಯಚಟುವಟಿಕೆಗಳು. ಇದು ಒಂದು ಜೀವಾತ್ಮಕ್ಕೆ ಆ ಒಂದು ಎಂಗೇಜ್ಮೆಂಟ್ ಬೇಕಾಗ್ತದೆ. ಯಾವಾಗ ಭಕ್ತಿ ಸೇವೆಯ ಕಾರ್ಯಚಟುವಟಿಕೆಗಳಲ್ಲಿ ಜೀವಾತ್ಮ ತೊಡಗಿರ್ತದೆ, ಆವಾಗ ನಮ್ಮ ಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬಹುದು. ಆದ್ರೆ ಬರೇ ಅದನ್ನು ನೋಡ್ಬೇಡ, ಇದನ್ನು ನೋಡ್ಬೇಡ ಅಂತ ನಾವು ಬರೇ ಆ ರೀತಿ ನಾವು ನೋ ನೋ ಅಂತ ಹೇಳಿದ್ರೆ ಇಂದ್ರಿಯಗಳು ಸುಮ್ಮನೆ ಅದು ಕುಳಿತುಕೊಳ್ಳುವುದಿಲ್ಲ, ಮತ್ತೆ ಅದು ನಿಯಂತ್ರಣಕ್ಕೆ ಬರುವುದಿಲ್ಲ. ಅದರಿಂದ ಫಸ್ಟ್ ವಿಷನ್ ದೆನ್ ಆಕ್ಷನ್. ಈಗ ಒಂದು ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಮುಂದೆ ನಾವು ನೋಡ್ತೇವೆ ಒಂದು ಅಲ್ಲಿ ಮ್ಯಾನ್ ಹೋಲ್ ಅಲ್ಲಿ ಅದನ್ನು ತೆಗ್ದಾಕಿದ್ದಾರೆ. ಅಲ್ಲಿ ನಾನು ಮುಂದೆ ಹೋದ್ರೆ ಆ ಗುಂಡಿ ಒಳಗೆ ಬೀಳ್ತೇನೆ ಅಂತ ನಾನು ಮೊದಲು ನೋಡ್ತೇನೆ ಅದನ್ನು. ಆಮೇಲೆ ಆ ಗುಂಡಿ ಇದೆ ಅಂದಾಗ ನಾನು ಸ್ವಲ್ಪ ಆ ಕಡೆಯಿಂದ ನಾನು ಹೋಗ್ತೇನೆ. ಸೊ ಅದ್ರಿಂದ ಮೊದಲು ನಾವು ಕಣ್ಣಿನಲ್ಲಿ ನೋಡ್ಬೇಕು. ಆಮೇಲೆ ನಾವು ಕಾರ್ಯಚಟುವಟಿಕೆಗಳನ್ನು ನಾವು ಮಾಡ್ಬೇಕು. ಸೊ ಅದಕ್ಕಾಗಿ ಭಕ್ತಿ ಏನಿದೆ, ಭಕ್ತಿ ಅದು ಒಂದು ಪ್ರಾಕ್ಟಿಕಲ್ ಆಕ್ಟಿವಿಟಿ, ಕಾರ್ಯಶೀಲ ದೃಷ್ಟಿಯಿಂದ ಮಾಡುವಂತಹ ಕಾರ್ಯಚಟುವಟಿಕೆಗಳು. ಸೊ ಇದನ್ನು ನಾವು ಬೆಳೆಸ್ಕೊಳ್ಬೇಕು. ಉದಾಹರಣೆಗೆ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ನಿಜವಾದ ಭಕ್ತಿ ಅಂದ್ರೆ ಏನು? ಇಟ್ ಈಸ್ ಆಕ್ಷನ್. ಆಕ್ಷನ್ ಅಂದ್ರೆ ಏನು? ಆಕ್ಟಿವಿಟಿ. ನಮ್ಮ ಇಂದ್ರಿಯ ಕೈ ಕಾಲುಗಳು, ಜ್ಞಾನ ಇಂದ್ರಿಯ ಕರ್ಮಕೇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ನಾವು ಅದನ್ನು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು, ಅದು ಭಕ್ತಿ. ಅದು ಕೃಷ್ಣನ ಒಂದು ಸಂತೋಷಕ್ಕಾಗಿ ಉಪಯೋಗಿಸುವುದು, ಅದು ಭಕ್ತಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕಿಂಗ್ ಪ್ರತಾಪರುದ್ರ ರಾಜ. ಅವನು ಜಗನ್ನಾಥ ರಥಯಾತ್ರೆ ನಡೀಬೇಕಾದ್ರೆ ಅವನು ಜಗನ್ನಾಥ ರಥದ ಮುಂದೆ ಅವನು ಕಸಗುಡಿಸ್ತಾ ಇದ್ದಾನೆ. ಸೊ ಅವನು ರಾಜನಾಗಿದ್ರೂ ಸಹ ಅವನು ಕಸಗುಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ, ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಾನೆ. ಆಮೇಲೆ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಹನುಮಂತ, ಅವನು ಪರ್ವತವನ್ನು ಎತ್ತಿಕೊಂಡು ಹೋಗಿ ಲಕ್ಷ್ಮಣನಿಗಾಗಿ ಅದು ಸಂಜೀವಿನಿ ಏನಿದೆ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಸೊ ಈ ರೀತಿ ನಾವು ನೋಡುವುದಂದ್ರೆ ಭಕ್ತಿ ಅಂದ್ರೆ ಅದು ಪ್ರಾಕ್ಟಿಕಲ್ ಆಕ್ಟಿವಿಟಿ. ಅದು ಸುಮ್ಮನೆ ನನ್ಗೆ ತುಂಬಾ ಭಾವ ಇದೆ, ಹೃದಯದಲ್ಲಿ ತುಂಬಾ ಭಾವ ಇದೆ ಅಂತ ನಾನು ಟಿವಿಯ ಮುಂದೆ ಕೂತ್ಕೊಂಡು ಧಾರಾವಾಹಿ ನೋಡುವುದು, ಹೊರಗೆ ಹೋಗ್ಕೊಂಡು ಸ್ಮೋಕ್ ಮಾಡುವುದು. ನನಗೆ ಭಗವಂತನಲ್ಲಿ ತುಂಬಾ ಭಕ್ತಿ ಇದೆ, ತುಂಬಾ ಪ್ರೀತಿ ಇದೆ, ನಾನೇನು ಜಪವನ್ನು ಮಾಡ್ಬೇಕಾಗಿಲ್ಲ, ಈ ರೀತಿ ಒಬ್ಬನು ಹೇಳುವುದಲ್ಲ. ಒಬ್ಬನಿಗೆ ಭಕ್ತಿ ಇದ್ರೆ ಅದನ್ನು ಅವನು ಕಾರ್ಯಶೀಲ ದೃಷ್ಟಿಯಿಂದ ಅದನ್ನು ವ್ಯಕ್ತಪಡಿಸ್ಬೇಕು. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು, ಭೌತಿಕ ಕಾರ್ಯಚಟುವಟಿಕೆಗಳಲ್ಲಿ ನಾವು ತೊಡಗಿದ್ರೆ ಅದನ್ನು ಭಕ್ತಿ ಅಂತ ಹೇಳುವುದಿಲ್ಲ. ಉದಾಹರಣೆಗೆ ಇಂದ್ರಿಯ ತೃಪ್ತಿಗಳಲ್ಲಿ ತೊಡಗಿಕೊಳ್ಳುವುದು, ಅದು ಸಹ ಕಾರ್ಯಚಟುವಟಿಕೆ ಇರಬಹುದು. ಉದಾಹರಣೆಗೆ ಒಬ್ಬನು ಬಾರಿಗೆ ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಮಂಡೇನ್ ಆಕ್ಟಿವಿಟಿ, ಅದನ್ನು ಭಕ್ತಿ ಅಂತ ಹೇಳುವುದಿಲ್ಲ. ಸೊ ಭಕ್ತಿ ಅಂದ್ರೆ ಏನು? ಅದು ಕೃಷ್ಣನಿಗೆ ಅವನ ಸಂತೋಷಕ್ಕಾಗಿ ಮಾಡುವಂತ ಕಾರ್ಯಚಟುವಟಿಕೆಗಳು. ಅದಕ್ಕಾಗಿ ಭಕ್ತಿ ಡೆಫಿನೇಷನ್ ಇದನ್ನು ಶ್ರೀಲ ರೂಪ ಗೋಸ್ವಾಮಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣ ಅನುಶೀಲನಂ ಭಕ್ತಿರುತ್ತಮ. ಸೊ ಇದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಉತ್ತಮ ಭಕ್ತಿ ಅಂದ್ರೆ ಏನು? ಶುದ್ಧ ಭಕ್ತಿ ಅಂದ್ರೆ ಏನು? ಯಾಕಂದ್ರೆ ನಾವು ಯಾವಾಗ್ಲೂ ಮಾತನಾಡ್ತೇವೆ, ನಮ್ಮ ಜೀವನದ ಗುರಿ ಶುದ್ಧ ಭಕ್ತಿಯನ್ನು ಪಡೆಯುವುದು, ಕೃಷ್ಣ ಪ್ರೇಮವನ್ನು ನಾವು ಪಡೆಯುವುದು.
ಸೊ ಅದಕ್ಕಾಗಿ ಉತ್ತಮ ಭಕ್ತಿ ಅಂದ್ರೆ ಏನು, ಭಗವಂತ ಶ್ರೀಕೃಷ್ಣನಿಗೆ ಮಾಡುವಂತ ಅನ್ಅಲಾಯ್ಡ್ ಡಿವೋಷನಲ್ ಸರ್ವಿಸ್. ಇದಂದ್ರೆ ಏನು, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಇದರಲ್ಲಿ ಈ ಶ್ಲೋಕದಲ್ಲಿ ನಾವು ನೋಡಿದಾಗ ಇದರಲ್ಲಿ ಎರಡು ವಿಷಯಗಳು ಬರ್ತದೆ. ಅನ್ಯಾಭಿಲಾಷಿತಾ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತ. ಜ್ಞಾನ ಮತ್ತು ಕರ್ಮಗಳಿಂದ ಮುಕ್ತವಾಗಿರುವಂತ ಮತ್ತು ಬೇರೆ ನಮ್ಮ ಸ್ವಾರ್ಥವನ್ನು ಹೊಂದಿರುವಂತಹ ಆಶೆಗಳು, ಇದರಿಂದ ಮುಕ್ತವಾಗಿ ಇರಬೇಕು. ಸೊ ಇದರಲ್ಲಿ ಎರಡು ಲಕ್ಷಣಗಳು ಇದೆ. ಒಂದು ಸ್ವರೂಪ ಲಕ್ಷಣ ಅಂತ ಹೇಳ್ತೇವೆ ಈ ಶ್ಲೋಕದಲ್ಲಿ, ಮತ್ತೊಂದು ತಟಸ್ಥ ಲಕ್ಷಣಗಳು. ಸೊ ಸ್ವರೂಪ ಲಕ್ಷಣ ಅಂದ್ರೆ ಯಾವುದು? ಅನುಕೂಲೇನ ಪ್ರತಿಕೂಲೇನ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಸೊ ಅನುಕೂಲೇನ ಒಂದು ವರ್ಡ್, ಕೃಷ್ಣ ಮತ್ತು ಅನುಶೀಲನ, ಇದು ಸ್ವರೂಪ ಲಕ್ಷಣ ಅಂತ ಹೇಳ್ತಾರೆ ಈ ಶ್ಲೋಕದ್ದು. ಆಮೇಲೆ ತಟಸ್ಥ ಲಕ್ಷಣಗಳು ಯಾವುದು? ಅನ್ಯ ಅಭಿಲಾಷಿತ ಶೂನ್ಯ ಮತ್ತೆ ಜ್ಞಾನ ಕರ್ಮ ಆದಿ ಅನಾವೃತಂ. ಸೊ ಈ ಶ್ಲೋಕವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಶುದ್ಧ ಭಕ್ತಿ ಅಂದ್ರೆ ಏನು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಾಗೆ ಆಗ್ತದೆ. ಸೊ ಅನುಕೂಲೇನ ಅಂದ್ರೆ ಏನು? ಅನುಕೂಲ ಅಂತ ಇದೆ, ಪ್ರತಿಕೂಲ ಅಂತಿದೆ. ಕೃಷ್ಣ ಅನುಕೂಲೇನ, ಕೃಷ್ಣನಿಗೆ ಅನುಕೂಲವಾಗಿ ಮಾಡುವಂತಹ ಕಾರ್ಯಚಟುವಟಿಕೆಗಳು. ಆಮೇಲೆ ಎರಡನೇದು ಉದ್ದೇಶ ಏನು, ಅದು ಸಹ ತುಂಬಾ ಪ್ರಮುಖವಾಗಿ ಇದೆ. ಉದಾಹರಣೆಗೆ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ ಈ ವರ್ಡ್ಸ್ ಗಳನ್ನು, ಈ ಶಬ್ದಗಳಂದ್ರೆ ಏನು ಅಂತ ನೋಡೋಣ. ಈ ಅನುಕೂಲೇನ ಅಂದ್ರೆ ಅದು ಕೃಷ್ಣನಿಗೆ ಇಷ್ಟವಾಗುವಂತಹ ಮತ್ತೆ ಕೃಷ್ಣನಿಗೆ ಅವನಿಗೆ ಯಾವುದು ಅನುಕೂಲವಾಗಿದೆ, ಅವನು ಏನು ಹೇಳಿದ್ದಾನೆ ಅದರ ಪ್ರಕಾರ ನಾವು ಮಾಡುವಂತ ಕಾರ್ಯಚಟುವಟಿಕೆಗಳು. ಮತ್ತೆ ಕೃಷ್ಣ ಅಂದ್ರೆ ಸ್ವಯಂ ಭಗವಾನ್ ಕೃಷ್ಣ ಅವನು ಸಹ, ಮತ್ತೆ ಎಲ್ಲಾ ವಿಷ್ಣು ತತ್ವಗಳಂದ್ರೆ ರಾಮಚಂದ್ರ, ವರಾಹ, ಮತ್ಸ್ಯ, ಶ್ರೀರಾಮಚಂದ್ರ, ನರಸಿಂಹ, ವಾಮನ, ಪ್ರದ್ಯುಮ್ನ, ಅನಿರುದ್ಧ, ಇವರೆಲ್ಲರೂ ವಿಷ್ಣು ತತ್ವದಲ್ಲಿ ಬರ್ತಾರೆ. ಆಮೇಲೆ ವಿಷ್ಣು ತತ್ವಗಳು, ಆಮೇಲೆ ಅವನ ಪ್ಯಾರಫರ್ನೇಲಿಯಾ, ಅವನ ಪಾರ್ಷದರು, ಶುದ್ಧ ಭಕ್ತರು, ಅವನಿಗೆ ಕೃಷ್ಣನಿಗೆ ಸಂಬಂಧಪಟ್ಟಂತಹ ಎಲ್ಲ ಇವರನ್ನು ಈ ಬೌಂಡ್ರಿಯಲ್ಲಿ ಬರ್ತದೆ ಕೃಷ್ಣ ಅಂತ ತಕ್ಷಣ. ಸೊ ಉದಾಹರಣೆಗೆ ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಅನುಕೂಲೇನ ಅಂದ್ರೆ ಇಲ್ಲಿ ಯಶೋದಮಾಯಿ ಕೃಷ್ಣನನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾಳೆ. ಆದ್ರೆ ಯಾತಕ್ಕಾಗಿ? ಕೃಷ್ಣನನ್ನು ಹಿಡಿದು ಅವನಿಗೆ ಹೊಡಿಲಿಕ್ಕೆ ಅವಳು ಈ ಕೋಲನ್ನು ಇಟ್ಕೊಂಡು ಕೃಷ್ಣನನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾಳೆ. ಅದು ಅನುಕೂಲ ಅಂತ ಹೇಳ್ತಾರೆ. ಆದ್ರೆ ಜರಾಸಂಧ ಮತ್ತು ಕಲಯವನ್ನ ರಾಕ್ಷಸರು ಸಹ ಕೃಷ್ಣನನ್ನು ಓಡಿಸ್ಕೊಂಡು ಹೋದ್ರು ಅವನನ್ನು ಕೊಲ್ಲಿಕ್ಕೆ. ಅದನ್ನು ಅನುಕೂಲ ಅನ್ನೋದಿಲ್ಲ, ಅದನ್ನು ಪ್ರತಿಕೂಲ ಅಂತ ಹೇಳ್ತಾರೆ. ಸೊ ಆದ್ರಿಂದ ಉದ್ದೇಶ ಏನಿದೆ ಅದು ಪ್ರಮುಖವಾಗಿದೆ. ಸೊ ಇಲ್ಲಿ ಯಶೋಧ ಮಾತಾ ಅವಳು ಕೃಷ್ಣನನ್ನು ಓಡಿಸ್ಕೊಂಡು ಹೋದ್ರೆ ಅದು ಕೃಷ್ಣನಿಗೆ ಸಂತೋಷವನ್ನು ನೀಡ್ತಾ ಇದೆ. ಆಮೇಲೆ ಅವಳ ಉದ್ದೇಶ ಏನು? ಕೃಷ್ಣನನ್ನು ಸಂತೋಷಗೊಳಿಸುವುದು. ಸೊ ಆಮೇಲೆ ಅವಳು ಶುದ್ಧ ಪ್ರೇಮದಿಂದ ಅವಳು ಆ ಕಾರ್ಯಗಳನ್ನು ಅವಳು ಮಾಡ್ತಾ ಇದ್ದಾಳೆ. ಆದ್ರೆ ಈ ಜರಾಸಂಧ ಮತ್ತು ಈ ಕಲಯವನ ರಾಕ್ಷಸರು ಏನಿದ್ದಾರೆ ಅವರ ಉದ್ದೇಶ ಏನಿತ್ತು? ಕೃಷ್ಣನನ್ನು ಕೊಲ್ಲುವುದು. ಸೊ ಉದ್ದೇಶ ಏನಿದೆ ಅದು ತುಂಬಾ ಪ್ರಮುಖವಾದದ್ದು. ಸೊ ಉದಾಹರಣೆಗೆ ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಚಾಣೂರ ಮತ್ತು ಮುಷ್ಟಿಕ ಇಬ್ರು ಕೃಷ್ಣನನ್ನು ಕೊಲ್ಲಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಕೃಷ್ಣನನ್ನು ಕೊಲ್ಲುವಾಗ ಈ ಮಲ್ಲ ಯುದ್ಧವನ್ನು ಮಾಡಬೇಕಾದ್ರೆ ಕೃಷ್ಣನಿಗೆ ಅದು ಸಂತೋಷವನ್ನು ನೀಡ್ತಾ ಇತ್ತು. ಸೊ ಕೃಷ್ಣನಿಗೆ ಅದು ಸಂತೋಷವನ್ನು ನೀಡ್ತಾ ಇದ್ರು ಸಹ ಅದನ್ನು ಪ್ರತಿಕೂಲ ಅಂತ ಹೇಳ್ತೇವೆ. ಯಾತಕ್ಕಾಗಿ ಅಂದ್ರೆ
ಅವ್ರ ಚಾಣೂರ ಮತ್ತೆ ಮುಷ್ಟಿಕರ ಉದ್ದೇಶ ಏನಿತ್ತು? ಕೃಷ್ಣನನ್ನು ಕೊಲ್ಲುವುದು. ಆದ್ರಿಂದ ಯಾವಾಗ ಉದ್ದೇಶ ಏನಿದೆ ಕೃಷ್ಣನಿಗೆ ವಿರುದ್ಧವಾಗಿ ಇರ್ತದೆ, ಅದನ್ನು ಪ್ರತಿಕೂಲ ಅಂತ ಕರೀತಾರೆ. ಆದ್ರೆ ಇಲ್ಲಿ ನಾವು ನೋಡ್ತೇವೆ ಎರಡನೇ ಚಿತ್ರದಲ್ಲಿ ಯಶೋಧ ಮಾತಾ ಕೃಷ್ಣನನ್ನು ದಾಮೋದರ ಲೀಲೆಯಲ್ಲಿ ಕಟ್ತಾ ಇದ್ದಾಳೆ. ಅವಾಗ ಕೃಷ್ಣ ಅಳ್ತಾ ಇದ್ದಾನೆ. ಅವಳು ನನ್ನನ್ನು ಕಟ್ತಾ ಇದ್ದಾಳೆ ಅಂತ ಕೃಷ್ಣ ಅಳ್ತಾ ಇದ್ದಾನೆ. ಆದ್ರೂ ಸಹ ಅದನ್ನು ಅನುಕೂಲ ಅಂತ ಹೇಳ್ತಾರೆ. ಯಾಕಂದ್ರೆ ಇದರಲ್ಲಿ ಕೃಷ್ಣ ಯಶೋಧ ಮಾತೆಯ ಉದ್ದೇಶ ಏನಿದೆ, ಆ ಕೃಷ್ಣನನ್ನು ಕಟ್ಟುವುದು ಯಾತಕ್ಕಾಗಿ? ಅವನು ಹೊರಗಡೆ ಹೋಗಿ ಅವನಿಗೆ ಏನಾದ್ರೂ ಡೇಂಜರ್ ಅಥವಾ ಅಪಾಯದಲ್ಲಿ ಸಿಕ್ಕಿ ಹಾಕಿಕೊಳ್ಬಹುದು, ಅವನಿಗೆ ತೊಂದರೆ ಆಗ್ತದೆ. ಈ ರೀತಿ ಪ್ರೇಮದಿಂದ ಅವಳು ಅವನನ್ನು ಕಟ್ಟಿ ಹಾಕ್ತಾ ಇದ್ದಾಳೆ. ಇಲ್ಲಿ ಕೃಷ್ಣ ಅಳ್ತಾ ಇದ್ರು ಸಹ ಅದು ಅನುಕೂಲ. ಯಾಕಂದ್ರೆ ಉದ್ದೇಶ ಏನಿದೆ ಅದು ಪ್ರೇಮದಿಂದ ಮಾಡುವಂತಹ ಕಾರ್ಯಚಟುವಟಿಕೆಗಳು. ಸೊ ಆದ್ರಿಂದ ನಾವು ಯಾವುದು ಅನುಕೂಲ ಅಂತ ನಮ್ಗೆ ಈಗ ಸರಿಯಾಗಿ ಅರ್ಥ ಆಗಿರ್ಬೇಕು. ಸೊ ಆಮೇಲೆ ಅನುಶೀಲನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಎರಡೂ ಅರ್ಥ ಇದೆ. ಒಂದು ಅನುಸರಣೆ ಮಾಡುವುದು, ಆಮೇಲೆ ಎರಡನೇದು ಅನುದಿನಂ ಅಂದ್ರೆ ಪ್ರತಿ ಕಾನ್ಸ್ಟೆಂಟ್ಲಿ ಅಥವಾ ಕನ್ಸಿಸ್ಟೆಂಟ್ಲಿ ಅಂತ ಹೇಳ್ತಾರೆ. ಅನುಸರಣೆ ಮಾಡುವುದು ಅಂದ್ರೆ ನಾವು ಆಚಾರ್ಯರ ಅವರ ನಮ್ಗೆ ತೋರಿಸಿಕೊಟ್ಟಿರುವಂತಹ ದಾರಿಯಲ್ಲಿ ನಾವು ಅನುಸರಣೆಯನ್ನು ನಾವು ಮಾಡುವುದು. ಶೀಲನ ಅಂದ್ರೆ ಏನು? ಅದು ನಮ್ಮ ಮಾಡುವಂತಹ ಬಿಹೇವಿಯರ್ಸ್ಗಳು, ಸೊ ಗುಣ ಪ್ರವೃತ್ತಿಗಳು ಏನು ನಾವು ತೋರಿಸಿಕೊಡ್ತೇವೆ ಅದನ್ನು ಶೀಲನಂ ಅಂತ ಹೇಳ್ತೇವೆ. ಸೊ ಅದಕ್ಕಾಗಿ ಇದು ಏನಿದೆ ಅದನ್ನು ಶೀಲ ಪ್ರಭುಪಾದರು ಯಾವಾಗ್ಲೂ ಹೇಳ್ತಾರೆ, ನಾವು ಹಿಂದಿನ ಆಚಾರ್ಯರ ಜೀವನವನ್ನು ನೋಡಿ ಅಥವಾ ಶುದ್ಧ ಭಕ್ತರ ಜೀವನ ನೋಡಿ ಅವರ ಪ್ರಕಾರ ನಾವು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕು. ಅನುಕರಣೆಯನ್ನು ಮಾಡಬಾರ್ದು, ಅನುಸರಣೆಯನ್ನು ನಾವು ಮಾಡ್ಬೇಕು. ಮಹಾಜನೋಯೇನ ಗತಾಸ ಪಂಥ. ಸೊ ಅಂದ್ರೆ ಇವನ್ ಶೀಲ ಗುರುಪ ಗೋಸ್ವಾಮಿ ಅವರು ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಹಿಂದಿನ ಆಚಾರ್ಯರು ಗುರು ಪರಂಪರೆ ಏನಿದೆ ಅವರ ಪ್ರಕಾರ ಅವರ ಸಂತೋಷಕ್ಕಾಗಿ ನಾವು ಕಾರ್ಯಚಟುವಟಿಕೆಗಳನ್ನು ನಾವು ಮಾಡಬೇಕು. ಮತ್ತೆ ಕೆಲವರು ವರ್ಷಕ್ಕೊಮ್ಮೆ ಈ ರೀತಿ ಮಾಡ್ಬೋದು. ಕೃಷ್ಣಾಷ್ಟಮಿಗೆ ನಾವು ನೋಡ್ತೇವೆ ಲಕ್ಷಗಟ್ಲೆ ಜನ ಬರ್ತಾರೆ. ಆದ್ರೆ ಸಂಡೇ ಫೀಸ್ಟ್ ಪ್ರೋಗ್ರಾಮಿಗೆ ಸರಿಯಾಗಿ 100-200 ಜನರು ಸಹ ಬರುವುದಿಲ್ಲ. ಅಂದ್ರೆ ಇದರ ಅರ್ಥ ಏನು? ಒಕೇಶನಲ್ ಭಕ್ತಿಯನ್ನು ಮಾಡ್ತಾರೆ, ವರ್ಷದಲ್ಲಿ ಒಮ್ಮೆ ಯಾವಾಗ್ಲೋ ಮನಸ್ಸಿಗೆ ಬಂದಾಗ ಮಾಡುವಂತ ಭಕ್ತಿ, ಇದನ್ನು ಶುದ್ಧ ಭಕ್ತಿ ಅಂತ ಕರೆಯುವುದಿಲ್ಲ. ಅದಕ್ಕಾಗಿ ಅನುದಿನಂ ಕನ್ಸಿಸ್ಟೆಂಟ್ಲಿ ಪ್ರತಿದಿನ ನಾನು ಇಷ್ಟು ಮಾಲೆ ಜಪ ಮಾಡ್ತೇನೆ, ಪ್ರತಿದಿನ ಇಷ್ಟು ಮಾಲೆ ಜಪ ಮಾಡುವುದು. ಅರ್ಧ ಗಂಟೆ ಶಿಲಾ ಪ್ರಭುಪಾದರ ಪುಸ್ತಕವನ್ನು ಓದ್ತೇನೆ, ಪ್ರತಿದಿನ ಅದನ್ನು ಓದು. ಸೊ ಭಗವಂತನಿಗಾಗಿ ನಾನು ಗಾರ್ಲ್ಯಾಂಡ್ ಮಾಡ್ತೇನೆ ಅಥವಾ ಬೇರೆ ಸೇವೆಗಳನ್ನು ನಾವು ಮಾಡ್ತೇನೆ, ಅದನ್ನ ಪ್ರತಿದಿನ ಅನುದಿನಂ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಶೀಲಾ ಪ್ರಭುಪಾದರು ಸಹ ಇದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಯಾವಾಗ್ಲೂ ಒಂದು ಸಲ ದೇವಸ್ಥಾನಕ್ಕೆ ಬಂದು ಒಂದು ಕಾಣಿಕೆಯನ್ನು ಹಾಕಿ ಮತ್ತೆ ಹೋಗಿ ಮನೆಗೆ ಹೋಗಿ ಆಮೇಲೆ ಉಳಿದ ಸಮಯ ಅವನು ಸ್ಮೋಕಿಂಗ್ ಅಥವಾ ಟಿವಿ ಧಾರಾವಾಹಿ ನೋಡುವುದು, ಈ ರೀತಿ ಮಾಡಿದ್ರೆ ಅದನ್ನು ಶುದ್ಧ ಭಕ್ತಿ ಅಂತ ಪರಿಗಣಿಸ್ಲಿಕ್ಕೆ ಆಗುವುದಿಲ್ಲ. ಅದನ್ನು ಅನುಶೀಲನಂ ಅಂತ ಆಗ್ಬೇಕಾದ್ರೆ ಕನ್ಸಿಸ್ಟೆಂಟ್ಲಿ ಅಥವಾ ಸತತವಾಗಿ ನಿಯತವಾಗಿ ಮಾಡ್ತಾ ಇರ್ಬೇಕು. ಆಮೇಲೆ ಭಕ್ತಿ ಸೇವೆಯ ಕಾರ್ಯಚಟುವಟಿಕೆಗಳಲ್ಲಿ 2 ವಿಧ ಇದೆ, ಪಾಸಿಟಿವ್ ನೆಗೆಟಿವ್, ಪ್ರವೃತ್ತಿ ಮತ್ತೆ ನಿವೃತ್ತಿ ಅಂತ ಹೇಳ್ತಾರೆ. ಸೊ ನಾವು ಕಾಯ ಮನಚ ವಾಸ, ನಮ್ಮ ದೇಹ ಮನಸ್ಸು ಮತ್ತು ಶಬ್ದಗಳು, ವರ್ಡ್ಸ್ ಅಂದ್ರೆ ನಾವು ಇದು ಮನಸ ವಾಚ ಇದರಲ್ಲಿ ನಾವು ಪ್ರವೃತ್ತಿನೂ ಇದೆ ನಿವೃತ್ತಿನೂ ಇದೆ. ಸರಿಯಾಗಿ ನೋಡೋಣ. ಉದಾಹರಣೆಗೆ ದೇಹವನ್ನು ತೆಗೆದುಕೊಂಡಾಗ ನಾವು ದೇಹದ ಕೈಕಾಲುಗಳನ್ನು ಉಪಯೋಗಿಸಿಕೊಂಡು ವಿಗ್ರಹ ಆರಾಧನೆಯನ್ನು ಮಾಡುವುದು, ಇದು ಪ್ರವೃತ್ತಿ. ದೇಹದಿಂದ ಮಾಡುವಂತಹ ಪ್ರವೃತ್ತಿ. ದೇಹದಿಂದ ಮಾಡುವಂತಹ ನಿವೃತ್ತಿ ಯಾವುದು? ನಾವು ಆಲ್ಕೋಹಾಲ್
ಮದ್ಯಪಾನ, ಸ್ಮೋಕಿಂಗ್ ಇದನ್ನೆಲ್ಲ ವರ್ಜಿಸ್ತೇವೆ. ಇದನ್ನ ದೇಹದಿಂದ ಮಾಡುವಂತ ನಿವೃತ್ತಿ ಅಂತ ಕರೀತಾರೆ. ಆಮೇಲೆ ಮಾನಸಿಕವಾಗಿ ಮಾಡುವಂತ ಪ್ರವೃತ್ತಿ ಏನು, ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಜಪ ಮಾಡ್ತೇವೆ. ಇದು ದೇಹದಿಂದ ಮನಸ್ಸಿನಿಂದ ಮಾಡುವಂತಹ ಪ್ರವೃತ್ತಿ. ಆಮೇಲೆ ಅವಾಯ್ಡಿಂಗ್ ಅಂದ್ರೆ ಬೇರೆ ಬೇರೆ ಕೆಟ್ಟ ವಿಷಯಗಳನ್ನು ಆಲೋಚನೆ ಮಾಡುವುದನ್ನು ವರ್ಜಿಸುವುದು, ಇದನ್ನು ಮಾನಸಿಕವಾಗಿ ಮಾಡುವಂತಹ ನಿವೃತ್ತಿ ಅಂತ ನಾವು ಕರಿತೇವೆ. ಆಮೇಲೆ ವಾಚ, ವರ್ಡ್ಸ್, ಶಬ್ದಗಳು, ಮಾತನಾಡುವಂಥದ್ದು. ಸೊ ನಾವು ಯಾವಾಗ್ಲೂ ಕೃಷ್ಣನ ವೈಭವದ ಬಗ್ಗೆ, ಕೃಷ್ಣ ಕಥೆಯ ಬಗ್ಗೆ ಮಾತನಾಡುವುದು, ಅದು ವಾಚಾದಿಂದ ವಾಚಾ ವರ್ಡ್ಸ್ ಇಂದ ಮಾಡುವಂತಹ ಪ್ರವೃತ್ತಿ. ಆಮೇಲೆ ಪ್ರಜಲ್ಪಗಳನ್ನು ಮಾಡುವುದನ್ನು ವರ್ಜಿಸಬೇಕು, ಇದು ವರ್ಡ್ಸ್, ವಾಚಾದಿಂದ ಮಾಡುವಂತಹ ನಿವೃತ್ತಿ. ಸೊ ಒಂದು ಕಡೆ ಪ್ರವೃತ್ತಿ ಪಾಸಿಟಿವ್ ಅನ್ನು ನಾವು ಮಾಡಬೇಕು, ಇನ್ನೊಂದು ಕಡೆ ನೆಗೆಟಿವ್ ಅನ್ನು ನಾವು ವರ್ಜಿಸಬೇಕು. ಇದು ಈ ರೀತಿ ಮಾಡಿದಾಗ ನಾವು ಶುದ್ಧ ಭಕ್ತಿ ಸೇವೆಯಲ್ಲಿ ನಾವು ಮುಂದುವರಿತೇವೆ. ಸೊ ಉದಾಹರಣೆಗೆ ಒಬ್ನು ಪತ್ರಂ ಪುಷ್ಪಂ ಫಲಂ ತೋಯಂ, ಸೊ ಪತ್ರವನ್ನು ಪುಷ್ಪವನ್ನು ದೇವಸ್ಥಾನಕ್ಕೆ ತಂದು ಅರ್ಪಣೆ ಮಾಡ್ತಾನೆ. ಸೊ ಈ ರೀತಿ ಅದು ಅವನು ತನ್ನ ದೇಹದಿಂದ ಅವನು ಪ್ರವೃತ್ತಿಯನ್ನು ಮಾಡ್ತಾ ಇರ್ತಾನೆ. ಸೊ ಆದ್ರಿಂದ ನಾವು ನಿಯತವಾಗಿ ನಮ್ಮ ಭಕ್ತಿ ಸೇವೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಸೊ ಅದನ್ನು ಬಿಟ್ಟು ಯಾವಾಗ್ಲೋ ಒಂದು ವರ್ಷಕ್ಕೊಮ್ಮೆ ಅಥವಾ ಯಾರೋ ಏಕಾದಶಿಗೆ ಒಂದು ಕೀರ್ತನೆ ಮಾಡುದು, ಆಮೇಲೆ ಉಳಿದ 14 ದಿನ ಬೇರೆ ಸಮಯದಲ್ಲಿ ಅಧಾರ್ಮಿಕವಾದಂತ ಕೆಲಸಗಳನ್ನು ಮಾಡುವುದು. ಅಂದ್ರೆ ಬಿಸ್ನೆಸ್ ಅಲ್ಲಿ ಮೋಸವನ್ನು ಮಾಡುವುದು, ಅಥವಾ ಮದ್ಯಪಾನಗಳನ್ನು ಸೇವನೆ ಮಾಡುವುದು. ಆದ್ರೆ ಏಕಾದಶಿಯ ದಿನ ಮಾತ್ರ ಕೀರ್ತನೆಯನ್ನು ಮಾಡುವುದು, ಇದನ್ನು ಶುದ್ಧ ಭಕ್ತಿ ಅಂತ ಹೇಳುವುದಿಲ್ಲ. ಶುದ್ಧ ಭಕ್ತಿ ಯಾವಾಗ್ಲೂ ಕೃಷ್ಣನಿಗೆ ಅನುಕೂಲವಾಗಿ ಮಾಡುವಂತಹ, ಸತತವಾಗಿ ಮಾಡುವಂತಹ ಒಂದು ಕಾರ್ಯ ಚಟುವಟಿಕೆ. ಅದನ್ನೇ ಶ್ರೀಲ ಪ್ರಭುಪಾದರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಇದನ್ನು ನೀವು ಆಮೇಲೆ ಓದ್ಕೊಳ್ಬಹುದು, ನಾನು ಹೇಗೂ ಈ PDF ಅನ್ನು ಆಲ್ರೆಡಿ ಕಳಿಸಿಯಾಗಿದೆ. ಸೊ ಶ್ರೀಲ ಪ್ರಭುಪಾದರು ಅದನ್ನೇ ಮತ್ತೆ ಹೇಳ್ತಾ ಇದ್ದಾರೆ. ಅಂದ್ರೆ ಸುಮ್ಮನೆ ಒಬ್ನು ಬಂದು ಯಾವಾಗ್ಲೋ ಬಂದು ಕೀರ್ತನೆಯನ್ನು, ಭಜನನ್ನು ಅವನು ದೇವರ ಮುಂದೆ ಅವನು ಹಾಡ್ತಾನೆ, ಆಮೇಲೆ he goes out and does something else, everything else. ಸೊ ಇದನ್ನು ಶುದ್ಧ ಭಕ್ತಿ ಅಂತ ಹೇಳುವುದಿಲ್ಲ ಅಂತ ಗಿರಿರಾಜ್ ಸ್ವಾಮಿಗಳಿಗೆ ಅವರು ಹೇಳ್ತಾ ಇದ್ದಾರೆ. ಸೊ ಇನ್ ಶಾರ್ಟ್ ನಾವು ಸಮ್ಮರಿ ನೋಡೋದಿದ್ರೆ, ಸ್ವರೂಪ ಲಕ್ಷಣ ಏನು ಈ ಶ್ಲೋಕದ್ದು, ಅನುಕೂಲೇನ, ಆಮೇಲೆ ಕೃಷ್ಣ ಅನುಶೀಲನಂ. ಅನುಕೂಲೇನ ಅಂದ್ರೇನು, ಕೃಷ್ಣನಿಗೆ ಸಂತೋಷ ತರಬೇಕು, ಮತ್ತೆ ನಮ್ಮ ಉದ್ದೇಶ ಏನು, ಕೃಷ್ಣನಿಗೆ ಅನುಕೂಲವಾಗಿ ಇರಬೇಕು. ಯಶೋಧ ಮಾತೆ ಉದಾಹರಣೆ ನಾವು ನೋಡಿದ್ವಿ. ಆಮೇಲೆ ಕೃಷ್ಣ ಅಂದ್ರೇನು, ಕೃಷ್ಣ ಮತ್ತೆ ಅವನ ಅವತಾರಗಳು ನಾವು ನೋಡಿದ್ವಿ, ಶ್ರೀರಾಮಚಂದ್ರ, ನರಸಿಂಹ, ಇವರು ಎಲ್ಲ. ಆಮೇಲೆ ಕೃಷ್ಣನ ಪ್ಯಾರಾಫರ್ನೇಲಿಯಾಗಳು, ಅವನು ಉಪಯೋಗಿಸುವಂತಹ ಬೆಡ್ ಇರಬಹುದು ಅಥವಾ ಚಪ್ಪಲ್, ಆಮೇಲೆ ಅವನು ಧರಿಸಿರುವಂತಹ ವಸ್ತ್ರಗಳು, ಇದೆಲ್ಲ ಪ್ಯಾರಾಫರ್ನೇಲಿಯಾ. ಆಮೇಲೆ ಕೃಷ್ಣನ ಶುದ್ಧ ಭಕ್ತರು ಸಹ, ಕೃಷ್ಣ ಅಂದಾಗ ಈ ಎಲ್ಲಾ ಬಾಕ್ಸ್ ಅಲ್ಲಿ ಇವರೆಲ್ಲರೂ ಬರ್ತಾರೆ. ಆಮೇಲೆ ಅನುಶೀಲನಮಲ್ಲಿ 2 ವಿಷಯಗಳು, ಒಂದು ನಾವು ಕಾರ್ಯ ಚಟುವಟಿಕೆಗಳನ್ನು ಅನುಸರಣೆ ಮಾಡಬೇಕು, ಯಾರ ಪ್ರಕಾರ, ಹಿಂದಿನ ಆಚಾರ್ಯರ ಪ್ರಕಾರ ನಾವು ಅದನ್ನು ಮಾಡಬೇಕು. ಆಮೇಲೆ ಸತತವಾಗಿ, ನಿಯತವಾಗಿ ನಾವು ಅದನ್ನು ಮಾಡಬೇಕು. ಸದು ಸ್ವರೂಪ ಲಕ್ಷಣ. ಈಗ ತಟಸ್ಥ ಲಕ್ಷಣ ಅಂದ್ರೆ ಏನು ನೋಡೋಣ. ಅನ್ಯ ಅಭಿಲಾಷಿತ ಶೂನ್ಯಂ. ಇದರಲ್ಲಿ 4 ವರ್ಡ್ಗಳಿದೆ. ಅನ್ಯ ಅಂದ್ರೆ ಬೇರೆ, ಅಭಿಲಾಷ ಅಂದ್ರೆ ಆಸೆಗಳು, ಭುಕ್ತಿ ಮುಕ್ತಿ ಸಿದ್ಧಿ, ಹಿತ ಅಂದ್ರೆ ಇದು ಮೋಟಿವ್ ಏನಿದೆ, ಆಮೇಲೆ ಶೂನ್ಯ ಅಂದ್ರೆ ನಮ್ಗೆ ಗೊತ್ತು, ಇದು ಕನ್ನಡ ಶಬ್ದನೇ ಶೂನ್ಯ. ಸೊ ಡಿವೈಡ್ ಆಫ್ ಆಲ್ ಮೆಟೀರಿಯಲ್ ಡಿಸೈರ್ಸ್, ನಮ್ಮ ಭೌತಿಕವಾದಂತಹ ಆಸೆಗಳು ಏನಿದೆ ಅದರಿಂದ ಮುಕ್ತವಾಗಿರುವಂತಹ ಎಲ್ಲ ಈ ವಿಷಯಗಳು. ಮುಕ್ತಿ ಮುಕ್ತಿ ಸಿದ್ಧಿ, ಇದನ್ನು ಜಾಸ್ತಿ ನಾನು ಡೀಪ್ ಆಗಿ ವಿವರಿಸಲ್ಲ, ಯಾಕಂದ್ರೆ ಹಿಂದಿನ ಕ್ಲಾಸ್ ಅಲ್ಲಿ ನಾನು ಇದನ್ನು ತುಂಬಾ ಡೀಟೇಲ್ ಆಗಿ ವಿವರಿಸಿದ್ದೇನೆ. ಮತ್ತೆ ಬೇಸಿಕಲಿ ಶಾರ್ಟ್ ಆಗಿ ನೋಡುವುದಿದ್ರೆ, ಭುಕ್ತಿ ಅಂದ್ರೆ ಏನು, ಭುಕ್ತಿಕಾಮಿ ಏನ್ ಮಾಡ್ತಾನೆ, ಈಗ ಯಾರು ಹೇಳ್ತೀರಿ? ಈಗ ರಿವಿಷನ್ ಮಾಡೋಣ, ಇಂಟರಾಕ್ಟಿವ್.
ಭುಕ್ತಿಕಾಮಿ ಏನ್ ಮಾಡ್ತಾನೆ? ಅಥವಾ ಭುಕ್ತಿಕಾಮಿ ಎನ್ನುತ್ತಾ ಯಾರಿಗ ಹೇಳ್ತಾರೆ? ಯಾರು ಹೇಳ್ತೀರಿ? ನಿರಾಕಾರ ಬ್ರಹ್ಮನಲ್ಲಿ ಒಂದಾಗುವುದನ್ನು ಬಯಸುವುದು. ಅದು ಮುಕ್ತಿಕಾಮಿ. ಭುಕ್ತಿಕಾಮಿ ಅಂದ್ರೆ ಯಾರು? ಐಹಿಕ ಸುಖದಲ್ಲಿ, ಭೌತಿಕ ಸುಖದಲ್ಲಿ ಆಸಕ್ತಿ ಹೊಂದುವುದು. ಹಾ. ಸೊ ಭುಕ್ತಿಕಾಮಿ ಅಂದ್ರೆ ಹಣ ಮತ್ತು ಹಣದಿಂದ ಸಿಗುವಂತ ವಸ್ತುಗಳು, ಇದರ ಬಗ್ಗೆ ಅಟ್ಯಾಚ್ಮೆಂಟ್ ಅನ್ನು ಹೊಂದಿರುವುದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಮದ್ಯಪಾನವನ್ನು ತಗೊಂಡಿದ್ದಾನೆ. ಇಲ್ಲಿ ಮೇಲ್ಗಡೆ ಇಬ್ರು ನೋಡ್ತಾ ಇದ್ದೀರಿ ನೀವು. ಆಮೇಲೆ ಇವನು ಹಣ ಮತ್ತೆ ವಿಮೆನ್ ಅಪೋಸಿಟ್ ಸೆಕ್ಸ್, ಸೊ ಅವಳಿಗೆ ಅಟ್ರಾಕ್ಟ್ ಮಾಡ್ಲಿಕ್ಕಾಗಿ ದುಡ್ಡನ್ನು ತೋರಿಸ್ತಾ ಇದ್ದಾನೆ. ಆಮೇಲೆ ಇವನು ಪ್ರೆಸ್ಟೀಜ್, ನನಗೆ ಇಷ್ಟು ಒಳ್ಳೆ ದೊಡ್ಡ ಫಾರಿನ್ ಕಾರ್ ಇದೆ ಅಂತ ಅವನು ಪೂಜಾ ಲಾಭ ಪ್ರತಿಷ್ಠಾ, ಇದ್ರ ಬಗ್ಗೆ ನಾವು ನೋಡಿದ್ವಿ. ಮುಕ್ತಿಕಾಮಿ ಅಂದ್ರೆ ಯಾರು? ಬೇರೆ ಯಾರಾದ್ರೂ ಹೇಳ್ತೀರಾ? ವನಜಾ ಮಾತಾಜಿ ಹೇಳಿದ್ರು. ನಿರಾಕಾರವಾದಿಗಳು ಅವರ ಉದ್ದೇಶ ಏನು? ಬ್ರಹ್ಮನಲ್ಲಿ ಒಂದಾಗಿ ಮುಕ್ತಿ ಬಯಸುವುದು. ಹೌದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಸ್ಪಿಕ್ಯುಲೇಟಿವ್ ಫಿಲಾಸಫಿ, ತತ್ವಜ್ಞಾನ. ಎಷ್ಟು ಪುಸ್ತಕಗಳನ್ನು ಓದಿದ್ರು ಅವನಿಗೆ ಇನ್ನೂ ಕನ್ಫ್ಯೂಷನ್ ದೂರ ಹೋಗಿಲ್ಲ. ಅವನ ಮುಖ ನೋಡಿದ್ರೆ ಅವನಿಗೆ ಇನ್ನೂ ತುಂಬಾ ಜಾಸ್ತಿ ಕನ್ಫ್ಯೂಷನ್ ಜಾಸ್ತಿನೇ ಆಗಿದೆ. ಸೊ ಬ್ರಹ್ಮನ್ ಅಂದ್ರೆ ಏನು, ಭಗವಂತ ಅಂದ್ರೆ ಏನು, ಇದನ್ನು ತತ್ವಜ್ಞಾನದ ಪ್ರಕಾರ ಊಹಾತ್ಮಕಗಳ ಆಗಿ ಆಲೋಚನೆಯನ್ನು ಮಾಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವುದು. ಆಮೇಲೆ ಕೊನೆಗೆ ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗ್ಲಿಕ್ಕೆ ಪ್ರಯತ್ನವನ್ನು ಮಾಡುವುದು. ಇದು ಮುಕ್ತಿಕಾಮಿಗಳು. ಮೋಕ್ಷವನ್ನು ಮುಕ್ತಿಯನ್ನು ಪಡೆಯಲಿಕ್ಕೆ ನೋಡುವುದು. ಸಿದ್ಧಿಕಾಮಿಗಳಂದ್ರೆ ಯಾರು? ವನಜ ಮಾತಾಜಿ ನೀವು ಬಿಟ್ಟು ಬೇರೆ ಯಾರಾದ್ರೂ ಹೇಳಿ. ಸಿದ್ಧಿಕಾಮಿಗಳಂದ್ರೆ ಯಾರು? ಯಾರು ಹೇಳ್ತೀರಿ? ಸಿದ್ಧಿಕಾಮಿಗಳು ದಯವಿಟ್ಟು ಪ್ರಯತ್ನವನ್ನು ಮಾಡಿ. ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರು. ಇಂದ್ರಿಯಗಳನ್ನು ನಿಯಂತ್ರಿಸಿ ಏನು ಮಾಡುವುದು? ಈ ಚಿತ್ರವನ್ನು ನೋಡಿ ಗೊತ್ತಾಗ್ತದೆ, ನೆನಪಾಗ್ತದೆ. ಶುದ್ಧ ಭಕ್ತಿಯನ್ನು ಅಳವಡಿಸಿಕೊಳ್ಳಬೇಕು. ಇಲ್ಲ, ಶುದ್ಧ ಭಕ್ತಿಯನ್ನು ಅಳವಡಿಸ್ಕೊಳ್ಳುವುದಲ್ಲ. ಇವರೆಲ್ಲ ಭೌತಿಕವಾಗಿ ಅವರಿಗೆ ಶುದ್ಧ ಭಕ್ತಿ ಅವ್ರದ್ದು ಗುರಿ ಅಲ್ಲ. ಸಿದ್ಧಿಕಾಮಿಗಳು ಮಹಿಮಾ ಸಿದ್ಧಿಯನ್ನು ಕಾರ್ಯಗತಗೊಳಿಸಿಕೊಳ್ಳುವುದು ಪ್ರಭು. ಹಾ ಹೌದು, ಕರೆಕ್ಟ್. ಅವರು ಈ ಅಷ್ಟಸಿದ್ಧಿಗಳು, ಅನಿಮಾ, ಲಗಿಮಾ, ಮಹಿಮಾ, ಪ್ರಾಪ್ತಿ, ಸೃಷ್ಟಿ, ಈ ರೀತಿಯ ಒಂದು ಸಿದ್ಧಿಗಳನ್ನು ಅವರು ಪಡೆದುಕೊಂಡು, ಸೃಷ್ಟಿ ಅಲ್ಲ, ಲಗಿಮಾ, ಮಹಿಮಾ, ಆಮೇಲೆ ಅನಿಮಾ, ಪ್ರಾಪ್ತಿ, ಈ ರೀತಿ ಅಷ್ಟಸಿದ್ಧಿಗಳು ಇದೆ. ಬಿಕಮಿಂಗ್ ಸ್ಮಾಲರ್ ದನ್ ದ ಸ್ಮಾಲೆಸ್ಟ್, ಈ ರೀತಿ ಬಿಗರ್ ದನ್ ದ ಬಿಗ್ಗೆಸ್ಟ್. ನೀರಿನಲ್ಲಿ ನಡೆಯುವುದು, ನೀರಿನ ಮೇಲೆ ಅವನು ನೀವು ನೋಡ್ತಾ ಇದ್ದೀರಾ, ಅವನು ನೀರಿನ ಮೇಲೆ ನಡೀತಾ ಇದ್ದಾನೆ. ಆಮೇಲೆ ಇವನು ಕೆಳಗಿನ ವ್ಯಕ್ತಿ, ಈ ಭೂಮಿಯಿಂದ ಎಷ್ಟೋ ಮೇಲೆ, ಸೊ ಮೇಲಕ್ಕೆ ಹೋಗಿ ಅವನು ಅಲ್ಲಿ ಲೆವಿಟೇಷನ್ ಅಂತ ಹೇಳ್ತಾರೆ. ಸೊ ನಾವು ಈಗ ಕುಂಭಮೇಳ ನಡಿಬೇಕಾದ್ರೆ ಎಷ್ಟೊಂದು ಇವರು ಯೋಗಿಗಳು, ಬಾಬಾಸ್ಗಳು ಎಲ್ಲ ಬರ್ತಾರೆ. ಸೊ ನಾವು ಎಷ್ಟೊಂದು ಸಲ ನಾವು ನೋಡ್ತೇವೆ. ಸೊ ಕೆಲವು ಬಾಬಾಗಳು ಅವರೆಲ್ಲ ಈ ಕಾಡಿನಲ್ಲಿ ಇರ್ಬೇಕಾದ್ರೆ ನೆಲದ ಮೇಲೆ ಮಲ್ಕೊಂಡ್ರೆ ಹಾವುಗಳು ಅಥವಾ ಈ ರೀತಿ ಬರ್ಬೋದು ಅಂತ ಅವ್ರು ಮಲ್ಕೊಳ್ಬೇಕಾದ್ರೆ ಈ ರೀತಿ ಸ್ವಲ್ಪ ಲೆವಿಟೇಟ್ ಮಾಡಿ ಭೂಮಿಯಿಂದ ಸ್ವಲ್ಪ ಮೇಲಕ್ಕೆ ಹೋಗಿ ಅಲ್ಲಿ ಆಮೇಲೆ ಮಲ್ಕೊಳ್ತಾರೆ. ಸೊ ಇವೆಲ್ಲ ಸಿದ್ಧಿಗಳು. ಆದ್ರೆ ಇದು ಭೌತಿಕವಾದ ವಿಷಯ. ಸೊ ಈಗ ನಾವು ಎಕ್ಸಾಂಪಲ್ ಕೊಟ್ವಿ, ಅವನು ಒಬ್ನು ಹಿಮಾಲಯಕ್ಕೆ ಹೋಗಿ 20 ವರ್ಷದ ನಂತರ ಅವನು ನೀರಿನ ಮೇಲೆ ನಡಿಲಿಕ್ಕೆ ಕಲಿತಾನೆ. ಆದ್ರೆ ಭಕ್ತ ಬಂದು ಹೇಳ್ತಾನೆ, ಅವನು ಎಲ್ಲಾ ಗ್ರಾಮದ ಜನರಿಗೆ ಅವನು ತೋರಿಸ್ತಾನೆ, ನಾನು ಹೇಗೆ ನೀರಿನ ಮೇಲೆ ನಡೀತಾ ಇದ್ದೇನೆ ಅಂತ. ಸೊ ಅದಕ್ಕೆ ಅವರೊಬ್ಬ ಭಕ್ತ ಬಂದು ಕೇಳ್ತಾನೆ,
ಅವನು 20 ವರ್ಷಗಳ ಕಾಲ ಯೋಗವನ್ನು ಮಾಡಿ ಅವನು ಸಾಧಿಸಿದ್ದೇನು, ಅವನು ಉಳಿಸಿದ್ದು ಕೇವಲ 2 ರೂಪಾಯಿ ಅಂತ. ಯಾತಕ್ಕಾಗಿ ಹಾಗೆ ಮಾತನಾಡ್ತಿದ್ದೀಯ ಅಂದಾಗ, ಹೌದು ನಾನು 2 ರೂಪಾಯಿ ಕೊಟ್ರೆ ನಾನು ಬೋಟಿನಲ್ಲಿ ಈ ಕಡೆಯಿಂದ ಆ ಕಡೆ ಹೋಗ್ಬೋದು. ಸೊ ಅವನು ನೀರಿನಲ್ಲಿ ನಡ್ಕೊಂಡು ಈ ಕಡೆಯಿಂದ ಆ ಕಡೆ ಹೋಗ್ತಾನೆ. ಇದರಲ್ಲಿ ವಾಟ್ ಈಸ್ ಗ್ರೇಟ್ ಇನ್ ಇಟ್, ಅದರಲ್ಲಿ ಅಂತ ವಿಶೇಷತೆ ಏನಿದೆ? ಅದು ಭೌತಿಕವಾದಂತಹ ಒಂದು ಸಿದ್ಧಿ, ಬೇರೆಯವರನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ. ಸೊ ಇದೆಲ್ಲ ಅಭಿಲಾಷ ಬೇರೆ ರೀತಿಯ ಅಭಿಲಾಷೆಗಳು. ಇದು ಶುದ್ಧ ಭಕ್ತಿಗೆ ಸೀಮಿತವಾದಂತಹ ಅಭಿಲಾಷೆಗಳು ಅಲ್ಲ. ಈ ಅಭಿಲಾಷೆಗಳು ಭೌತಿಕವಾದ ಅಭಿಲಾಷೆಗಳು. ಮುಕ್ತಿಕಾಮ, ಸಿದ್ಧಿಕಾಮ ಏನಿದೆ ಅದು ಭೌತಿಕವಾದದ್ದು. ಆದ್ರೆ ನಿಜವಾದ ಅಭಿಲಾಷೆ ಏನಿರ್ಬೇಕು? ಕೃಷ್ಣ ಭಕ್ತಿ ನಿಜವಾದ ಅಭಿಲಾಷ. ಕೃಷ್ಣ ಭಕ್ತ ನಿಷ್ಕಾಮ ಅತ ಏವ ಶಾಂತ, ಮುಕ್ತಿ ಸಿದ್ಧಿ ಕಾಮಿ ಸಕಲಿ ಅಶಾಂತ. ಸೊ ಮುಕ್ತಿಕಾಮಿಗಳು ಸಿದ್ಧಿಕಾಮಿಗಳು ಯಾವಾಗ್ಲೂ ಅಶಾಂತವಾಗಿ ಇರ್ತಾರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿ ಅವರಿಗೆ ದಶಾಶ್ವಮೇಧ ಘಾಟದಲ್ಲಿ ಅವರು ಈ ಜ್ಞಾನವನ್ನು ನೀಡಬೇಕಾದ್ರೆ ಈ ರೀತಿ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಕೃಷ್ಣ ಭಕ್ತನಾಗಿರ್ತಾನೆ ಅವನಿಗೆ ಯಾವುದೇ ಭೌತಿಕ ಆಸೆಗಳು ಇಲ್ಲ. ನಾನು ನೀರಿನಲ್ಲಿ ನಡ್ಕೊಂಡು ಬೇರೆಯವರನ್ನು ಇಂಪ್ರೆಸ್ ಮಾಡ್ಬೇಕು, ಅಥವಾ ನಾನು ದುಡ್ಡನ್ನು ಗಳಿಸಿ ನಾನು ಸ್ತ್ರೀಯನ್ನು ಅಟ್ರಾಕ್ಟ್ ಮಾಡ್ಬೇಕು, ಪುರುಷನನ್ನು ಅಟ್ರಾಕ್ಟ್ ಮಾಡ್ಬೇಕು, ಈ ರೀತಿಯ ಆಶೆಗಳು ಇಲ್ಲ. ಅಥವಾ ನಾನು ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗ್ಬೇಕು ಅನ್ನುವಂತಹ ಆಶೆಗಳು ಇಲ್ಲ. ಸೊ ಈ ರೀತಿ ಕೃಷ್ಣ ಭಕ್ತ ನಿಷ್ಕಾಮ, ಸೊ ಅವನಿಗೆ ಭೌತಿಕ ಆಸೆಗಳು ಇಲ್ಲದೆ ಇರುವುದರಿಂದ ಅತ ಏವ ಶಾಂತ, ಅವನು ಯಾವಾಗ್ಲೂ ಶಾಂತವಾಗಿ ಇರ್ತಾನೆ. ಆದ್ರೆ ಭುಕ್ತಿಕಾಮಿ ಯಾವಾಗ್ಲೂ ಹಣ ಮತ್ತೆ ಸ್ತ್ರೀ ಇದರ ಹಿಂದೆ ಹೋಗೋದ್ರಿಂದ ಅವನು ಅಶಾಂತನಾಗಿರ್ತಾನೆ. ಮುಕ್ತಿಕಾಮಿ ನನಗೆ ಮುಕ್ತಿ ಬೇಕು ಅಂತ ಅವನು ಸಹ ಅಶಾಂತನಾಗಿರ್ತಾನೆ. ಇವನು ಸಿದ್ಧಿಕಾಮಿ, ನಾನು ಬೇರೆಯವರು ಇಂಪ್ರೆಸ್ ಆಗ್ಲಿಲ್ಲ ಅಂದ್ರು ಅವನಿಗೆ ಅಶಾಂತ. ಸೊ ಎಲ್ರೂ ಅಶಾಂತರಾಗಿರ್ತಾರೆ. ಆದ್ರೆ ಕೃಷ್ಣ ಭಕ್ತ ಯಾವಾಗ್ಲೂ ಶಾಂತನಾಗಿ ಇರ್ತಾನೆ. ಸೊ ನಮ್ದು ಕೃಷ್ಣ ಪ್ರೇಮವನ್ನು ಪಡೆಯುವುದು, ಈ ಅಭಿಲಾಷೆಯನ್ನು ಹೊಂದಿರುವುದು, ಇದು ನಿಜವಾದ ಅಭಿಲಾಷೆ. ಸೊ ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಭಕ್ತರು ಹೇಗೆ ಕೃಷ್ಣ ಪ್ರೇಮವನ್ನು ಪಡೆಯಲಿಕ್ಕಾಗಿ ಕೀರ್ತನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ದೇ ಆರ್ ಆಲ್ವೇಸ್ ಹ್ಯಾಪಿ ಅಂಡ್ ಪೀಸ್ಫುಲ್, ಯಾವಾಗ್ಲೂ ಸಂತೋಷದಿಂದ ಇರ್ತಾರೆ. ಆಮೇಲೆ ಯಾವಾಗ್ಲೂ ಪೀಸ್ಫುಲ್, ಅವರಿಗೆ ಬೇರೆ ಯಾವುದೇ ಅನ್ಯ ಅಭಿಲಾಷಿತ ಶೂನ್ಯ, ಬೇರೆ ಅಭಿಲಾಷೆಗಳು ಇಲ್ಲ. ಭುಕ್ತಿಕಾಮ, ಮುಕ್ತಿಕಾಮ, ಸಿದ್ಧಿಕಾಮ ಇಲ್ಲದೆ ಇರುವುದರಿಂದ ಯಾವಾಗ್ಲೂ ಶಾಂತವಾಗಿ ಇರ್ತಾರೆ, ಮತ್ತೆ ಬ್ಲಿಸ್ಫುಲ್, ಸಂತೋಷದಿಂದ ಇರ್ತಾರೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕೀರ್ತನೆಯಲ್ಲಿ ಅವರೆಷ್ಟು ಸಂತೋಷದಿಂದ ನೃತ್ಯವನ್ನು ಸಹ ಅವರು ಮಾಡ್ತಾ ಇದ್ದಾರೆ. ಸೊ ಅದರಿಂದ ಭುಕ್ತಿಕಾಮಿ ಅವನು ಏನೋ ಒಂದು ಎಕ್ಸ್ಟ್ರೀಮ್ ಪೊಸಿಷನ್ ಬೇಕು ಅಂತ. ಇನ್ನೊಬ್ನು ತ್ಯಾಗಿ, ಮುಕ್ತಿಕಾಮಿ, ಅವನು ಎಲ್ಲವನ್ನು ವರ್ಜಿಸಿ ಹಿಮಾಲಯಕ್ಕೆ ಹೋಗ್ತೇನೆ ಅಂತ ಆ ರೀತಿಯ ಒಂದು ಎಲ್ಲವನ್ನು ತ್ಯಜಿಸ್ತಾನೆ. ಆದ್ರೆ ಭಕ್ತ ಏನಿದ್ದಾನೆ ಅವನು ಎಲ್ಲವನ್ನು ಕೃಷ್ಣನ ಸೇವೆಯಲ್ಲಿ ಅವನು ಉಪಯೋಗಿಸ್ತಾನೆ. ಸೊ ಇದನ್ನು ಸಹ ನಾವು ಲಾಸ್ಟ್ ಟೈಮ್ ನೋಡಿದ್ದೇವೆ. ನಾವು ಆಧ್ಯಾತ್ಮಿಕ ಲೋಕದಿಂದ ಭೌತಿಕ ಲೋಕಕ್ಕೆ ಬಂದಾಗ ಪ್ರೇಮ ಏನಿದೆ ಕಾಮ ಆಯ್ತು. ಸೊ ಕಾಮದಿಂದ ಮತ್ತೆ ನಾವು ಕ್ರೋಧ ಮತ್ತೆ ಭ್ರಮೆಗೆ ಹೋದ್ರೆ ತಾಮಸಿಕ ಗುಣಕ್ಕೆ ಹೋಗಿ ನಾವು ದುಃಖವನ್ನು ಪಡ್ಬೇಕಾಗ್ತದೆ. ಆದ್ರೆ ಅದೇ ನಾವು ಕಾಮವನ್ನು ಪಾಸಿಟಿವ್ ಎನರ್ಜಿ, ಭಕ್ತಿ ಸೇವೆಯಿಂದ ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಶುದ್ಧ ಇದು ಸಾತ್ವಿಕ ಗುಣಕ್ಕೆ ಬಂದು ಕ್ರಮೇಣವಾಗಿ ಕಾಮವನ್ನು ಪ್ರೇಮವನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡ್ಬೇಕು. ಆವಾಗ ನಾವು ಶಾಶ್ವತವಾಗಿ ಸುಖದಿಂದ ಇರಬಹುದು. ಸೊ ಅನ್ಯ ಅಭಿಲಾಷೇತ ಶೂನ್ಯ. ಸೊ ನಾವು ಇಲ್ಲಿ ನೋಡ್ತಾ ಇದ್ದೀರಿ ಹೇಗೆ ವಿಗ್ರಹ ಆರಾಧನೆಯನ್ನು ಮಾಡ್ತಾ ಇದ್ದಾರೆ, ಪ್ರಸಾದವನ್ನು, ಕೃಷ್ಣ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಬುಕ್ ಡಿಸ್ಟ್ರಿಬ್ಯೂಷನ್, ಶೀಲಾ ಪ್ರಭುಪಾದರ ಪುಸ್ತಕಗಳನ್ನು ವಿತರಣೆ ಮಾಡುವುದು, ಕೀರ್ತನೆಯನ್ನು ಮಾಡುವುದು, ನಗರ ಸಂಕೀರ್ತನೆಯನ್ನು ಮಾಡುವುದು, ಈ ರೀತಿ ಯಾವುದೇ ಬೇರೆ ಅಭಿಲಾಷೆಗಳು ಇಲ್ಲ. ಎಲ್ಲಾ ಭಕ್ತಿ ಸೇವೆಯಲ್ಲಿ ಅಭಿಲಾಷೆಗಳು, ಶುದ್ಧ ಭಕ್ತಿಯನ್ನು ಪಡೆಯುವಂಥದ್ದು. ಸೊ ಇದನ್ನು ನಾವು ಇಲ್ಲಿ ನೋಡಿದ್ವಿ. ಸೊ ಆಮೇಲೆ ಸೆಕೆಂಡ್ ಪಾರ್ಟ್ ನೋಡೋಣ, ಜ್ಞಾನ ಕರ್ಮಾದಿ ಅನಾವೃತಂ.
ಜ್ಞಾನ ಅಂದ್ರೆ ಏನು? ನಾವು ನೋಡಿದ್ವಿ ಸ್ಪಿಕ್ಯುಲೇಷನ್ಸ್, ಊಹೆಗಳನ್ನು ನಾವು ಮಾಡುವುದು. ಭಗವಂತ ಅಂದ್ರೆ ನಿರಾಕಾರಿ, ಅವನಿಗೆ ಯಾವುದೇ ಆಕಾರ ಇಲ್ಲ, ಈ ರೀತಿ ಸುಮ್ಮನೆ ಊಹೆಗಳನ್ನು ಮಾಡುವುದು. ಬ್ರಹ್ಮನ್ ಅಂದ್ರೆ ಇದು ಬ್ರಹ್ಮನ್ ಎಲ್ಲ ಒಂದೇ, ಈ ರೀತಿ ಸುಮ್ಮನೆ ತಮ್ಮದೇ ಆದ ತತ್ವಗಳನ್ನು ಮಾಡುವುದು. ಶಾಸ್ತ್ರಗಳಲ್ಲಿ ವಿವರಿಸಿದ ಹಾಗೆ ಆ ವಿಷಯಗಳನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳ ಬಗ್ಗೆ ಊಹೆಗಳನ್ನು ಮಾಡುವುದು, ಇದೊಂದು ಜ್ಞಾನ. ಕರ್ಮ ಅಂದ್ರೆ ಏನು? ಕರ್ಮ ಈಗ ಫ್ರುಟಿವ್ ಆಕ್ಟಿವಿಟೀಸ್ ಗಳನ್ನು ನಾವು ಮಾಡುವುದು. ಉದಾಹರಣೆಗೆ ಇಲ್ಲಿ ನೋಡೋಣ, ನೃಗ ಮಹಾರಾಜ ನಿಮ್ಗೆ ಗೊತ್ತಿರ್ಬೋದು. ಹೇಗೆ ನೃಗ ಮಹಾರಾಜ ಅವನು ತನಗೆ ಪುಣ್ಯ ಬೇಕು ಅಂತ ಅವನು ಗೋದಾನವನ್ನು ಮಾಡ್ತಾನೆ. ಸೊ ಗೋದಾನವನ್ನು ಮಾಡ್ಬೇಕಾದ್ರೆ ಒಬ್ಬ ಬ್ರಾಹ್ಮಣನಿಗೆ 1000 ದನಗಳನ್ನು ಕೊಡ್ತಾನೆ, ಆಮೇಲೆ ಇನ್ನೊಬ್ಬ ಬ್ರಾಹ್ಮಣನಿಗೂ ಸಹ 1000 ದನಗಳನ್ನು ದಾನ ಕೊಡ್ತಾನೆ. ಆದ್ರೆ ಎರಡನೇವನಿಗೆ ಕೊಡ್ಬೇಕಾದ್ರೆ ಏನಾಗ್ತದೆ ಅಂದ್ರೆ, ಮೊದಲನೇ 1000 ದನದಲ್ಲಿ 1 ದನ ಈ ಕಡೆ ಬಂದಿರ್ತದೆ ಎರಡನೇ ಲಾಟಿಗೆ. ಆವಾಗ ಅವನು ಮೊದಲನೇ ಬ್ರಾಹ್ಮಣ ಹೇಳ್ತಾನೆ, ನನ್ನ ದನ ನೀನು ಅವನಿಗೆ ದಾನ ಕೊಟ್ಟಿ ಅಂತ. ಆವಾಗ ಅವನು ಹೇಳ್ತಾನೆ, ನೀನು ಆ ದನವನ್ನು ಕೊಡು ಅವನಿಗೆ, ನಾನು ಇನ್ನೂ 1000 ದನಗಳನ್ನು ನಿನ್ ಕೊಡ್ತೇನೆ ಅಂತ. ಆವಾಗ ಮೊದಲನೇ ಬ್ರಾಹ್ಮಣ ಅದಕ್ಕೆ ಒಪ್ಪುದಿಲ್ಲ, ಇಲ್ಲ ನನಗೆ ಅದೇ ದನವೇ ಬೇಕು ಅಂತ ಹೇಳ್ತಾನೆ. ಸೊ ಅದೇ ರೀತಿ ಎರಡನೇ ಬ್ರಾಹ್ಮಣ ಸಹ ಅವನು ಹೇಳ್ತಾನೆ, ನನ್ನ ದನ ಸೊ ಅದು ನನಗೆ ಸೇರಿದ್ದು ಅಂತ. ಅವಾಗ ನೃಗ ಮಹಾರಾಜ ಹೇಳ್ತಾನೆ, ಇಲ್ಲ ನೀನು ಆ ದನವನ್ನು ಮೊದಲನೇ ಬ್ರಾಹ್ಮಣನಿಗೆ ಕೊಡು, ನಾನು ನಿನಗೆ ಇನ್ನೂ ಬೇರೆ 1000 ದನಗಳನ್ನು ದಾನ ಕೊಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ, ಒಂದು ಸಲ ಬ್ರಾಹ್ಮಣನಿಗೆ ದಾನ ಕೊಟ್ರೆ ಮುಗೀತು, ಮತ್ತೆ ಅದನ್ನು ಪುನಃ ಕೇಳಬಾರ್ದು, ನನಗೆ ಅದೇ ದನ ಬೇಕು ಅಂತ. ಸೊ ಆದ್ರಿಂದ ಅಲ್ಲಿ ಅವನು ಎಲ್ಲಾ ದಾನಗಳನ್ನು ಕೊಡ್ತಾನೆ. ಆದ್ರೆ ಆ ಒಂದು ಸಣ್ಣ ತಪ್ಪು ಮಾಡಿದ್ರಿಂದ ಅವನು ಮುಂದಿನ ಜನ್ಮದಲ್ಲಿ ಹಲ್ಲಿಯಾಗಿ ಜನಿಸ್ಬೇಕಾಗ್ತದೆ, ಜನ್ಮ ತೆಗೆದುಕೊಳ್ಬೇಕಾಗ್ತದೆ. ಆದ್ರೆ ನೃಗ ಮಹಾರಾಜ ಒಂದು ವಿಷ್ಣುವಿನ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಧನ ಸಹಾಯವನ್ನು ಮಾಡಿರ್ತಾನೆ. ಸೊ ಆದ್ರಿಂದ ಅವನು ಎಲ್ಲಿ ದ್ವಾರಕಾದಲ್ಲಿ ಅವನು ಆ ಬಾವಿಯೊಳಗೆ ಹಲ್ಲಿಯಾಗಿ ಹುಟ್ಟುತ್ತಾನೆ. ಸೊ ಆವಾಗ ಅಲ್ಲಿ ಯದುಗಳು ಬಂದು ಆಮೇಲೆ ಅವರು ಕೃಷ್ಣನಿಗೆ ಆ ಹಲ್ಲಿಯನ್ನು ತೋರಿಸ್ತಾರೆ. ಆಮೇಲೆ ಕೃಷ್ಣ ಆ ನೃಗ ಮಹಾರಾಜನಿಗೆ ಅವನು ಉದ್ಧಾರ ಮಾಡ್ತಾನೆ. ಸೊ ಈ ರೀತಿ ಕರ್ಮ ಕಾಂಡಗಳನ್ನು ಮಾಡಿದರೆ, ದಾನ ತಪ ಯಜ್ಞಗಳನ್ನು ಸರಿಯಾಗಿ ಮಾಡದೇ ಇದ್ರೆ, ಸ್ವಲ್ಪ ತಪ್ಪಾದ್ರೆ ಸಹ ಅದು ಸರಿಯಾದ ಒಂದು ಫಲವನ್ನು ನೀಡುವುದಿಲ್ಲ. ಸೊ ಅದನ್ನು ಕರ್ಮ ಅಂತ ಕರೀತಾರೆ, ಕರ್ಮಕಾಂಡ, ಫ್ರುಟಿವ್ ಆಕ್ಟಿವಿಟೀಸ್, ಪುಣ್ಯದಿಂದ ಮಾಡುವಂತ ಪುಣ್ಯ ಕಾರ್ಯಗಳು. ಸೊ ಆದ್ರಿಂದ ಶುದ್ಧ ಭಕ್ತಿ ಏನಿದೆ, ಇದು ಜ್ಞಾನದಿಂದ ಮತ್ತೆ ಕರ್ಮದಿಂದ ಮುಕ್ತವಾಗಿದೆ. ಜ್ಞಾನ ಕರ್ಮ ಆದಿ ಅನಾವೃತಂ. ಸೊ ಜ್ಞಾನ ಮಿಶ್ರ ಭಕ್ತಿ ಮತ್ತೆ ಕರ್ಮ ಮಿಶ್ರ ಭಕ್ತಿ ಇದು ಶುದ್ಧ ಭಕ್ತಿ ಅಲ್ಲ. ಸೊ ಆದ್ರಿಂದ ಕರ್ಮದಿಂದ ಮುಕ್ತವಾಗಿರ್ಬೇಕು, ಜ್ಞಾನದಿಂದ ಮುಕ್ತವಾಗಿರ್ಬೇಕು ಶುದ್ಧ ಭಕ್ತಿ. ಅನ್ಯಾಭಿಲಾಷಿತಾ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ. ಆಮೇಲೆ ಇನ್ನೊಂದು ಅಂದ್ರೆ ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ರಸಿಕೇನ ರಸಿಕೇಶ ಸೇವನಂ ಭಕ್ತಿ ರುಚ್ಯತೆ. ಎಲ್ಲಾ ಉಪಾಧಿಗಳನ್ನು ನಾವು ಬಿಡ್ಬೇಕು. ನಾನು ಭಾರತೀಯ, ನಾನು ಸ್ತ್ರೀ ಪುರುಷ, ನಾನು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್, ಅಥವಾ ನಾನು ದೊಡ್ಡ ಕ್ರಿಕೆಟ್ ಪ್ಲೇಯರ್, ಈ ರೀತಿಯ ಒಂದು ಉಪಾಧಿಗಳನ್ನು ಬಿಟ್ಟು ನಾವು ನಿಜವಾದ ಒಂದು ಸ್ಥಾನ ಏನು ನಮ್ದು, ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯದಾಸ್. ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಆ ಭಕ್ತರು ಅವರು ತುಂಬಾ ಆನಂದದಿಂದ ಇದ್ದಾರೆ. ಯಾಕಂದ್ರೆ ಅವರು ಆಲೋಚನೆ ಮಾಡ್ತಾ ಇಲ್ಲ, ನಾವು ಆಸ್ಟ್ರೇಲಿಯನ್ಸ್ ಅಥವಾ ನಾವು ಯುರೋಪಿಯನ್ಸ್, ನಾವ್ಯಾಕೆ ಭಾರತದ ಒಂದು ಸಂಸ್ಕೃತಿಯನ್ನು ಫಾಲೋ ಮಾಡ್ಬೇಕು ಅಂತ ಅವರು ಆಲೋಚನೆ ಮಾಡ್ತಾ ಇಲ್ಲ. ನಾವು ಕೃಷ್ಣದಾಸರು, ನಾವು ಜೀವಾತ್ಮಗಳು, ನಾವು ಕೃಷ್ಣನ ಶಾಶ್ವತವಾದ ಸೇವಕರು ಅಂತ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ನಾವು ಕರ್ಮ ಮತ್ತು ಜ್ಞಾನವನ್ನು ಭಕ್ತಿ ಜೊತೆ ಮಿಶ್ರಣ ಮಾಡಬಾರದು. ಶುದ್ಧ ಭಕ್ತಿಯನ್ನು ನಾವು ಅಭ್ಯಾಸ ಮಾಡಬೇಕು. ಶುದ್ಧ ಭಕ್ತಿಯನ್ನು ಅಭ್ಯಾಸ ಮಾಡ್ಬೇಕಾದ್ರೆ ಸ್ವಲ್ಪ ಸಮಯದ ಅಭಾವ ಇದೆ, ಸ್ವಲ್ಪ ಫಾಸ್ಟ್ ಹೋಗೋಣ. ಸೊ ಆದಿ ಅಂದ್ರೆ ಏನು? ಆದಿ ಅಂದ್ರೆ ನಾವು ಶುದ್ಧ ಭಕ್ತಿಯಲ್ಲಿ ಒಂದು
ಅದಕ್ಕೆ ಫೇವರೇಬಲ್ ಆಗುವಂತ ಕಾರ್ಯಚಟುವಟಿಕೆಗಳ ಜೊತೆಗೆ ಕೆಲವೊಮ್ಮೆ ನಾವು ಡೇಂಜರ್ ಅಲ್ಲಿ ಇರಬಹುದು. ಈಗ ಗಜೇಂದ್ರ ಅವನು ಅಪಾಯದಲ್ಲಿದ್ದ, ಆವಾಗ ಅವನು ಕೃಷ್ಣನಿಗೆ ಅವನು ಕರೀತಾನೆ. ಅದೇ ರೀತಿ ದ್ರೌಪದಿ ಅವಳ ಮಾನಭಂಗ ಮಾಡ್ಬೇಕಾದ್ರೆ ಅವಳು ಸಹ ತನ್ನ ಮಾನದ ರಕ್ಷಣೆಗಾಗಿ ಕೃಷ್ಣನನ್ನು ಕರೀತಾಳೆ. ಸೊ ಇದು ಶುದ್ಧ ಭಕ್ತಿಗೆ ಅನುಕೂಲವಾಗಿರುವಂತಹ ಒಂದು ಆಸೆಗಳು. ಇದನ್ನು ನಾವು ಪ್ರತಿಕೂಲವಾಗಿರುವಂತಹ ಆಸೆಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಬ್ಬಳು ಸ್ತ್ರೀಗೆ ಅವಳ ಮಾನ ತುಂಬಾ ಪ್ರಮುಖವಾದದ್ದು. ಅದೇ ರೀತಿ ಒಬ್ಬನಿಗೆ ಜೀವ ಉಳಿಸ್ಕೊಳ್ಳುವುದು ಅದು ತುಂಬಾ ಪ್ರಮುಖವಾದದ್ದು. ಸೊ ಇದೆಲ್ಲ ಶುದ್ಧ ಭಕ್ತಿಯ ಗಡಿಯಲ್ಲಿ ಅಂದ್ರೆ ಬೌಂಡ್ರಿಯಲ್ಲೇ ಬರ್ತದೆ. ಸೊ ಆದ್ರಿಂದ ನಾವು ಎರಡು ವಿಷಯಗಳನ್ನು ನಾವು ನೋಡಿದ್ವಿ, ಸ್ವರೂಪ ಲಕ್ಷಣ ಮತ್ತು ತಟಸ್ಥ ಲಕ್ಷಣ. ಸೊ ಅನುಕೂಲೇನ ಕೃಷ್ಣ ಅನುಶೀಲನಂ, ತಟಸ್ಥ ಲಕ್ಷಣ ಅನ್ಯ ಆಭಿಲಾಷಿತ ಶೂನ್ಯಂ. ಭುಕ್ತಿ ಮುಕ್ತಿ ಸಿದ್ಧಿ ಕಾಮಗಳನ್ನು ಬಿಡಬೇಕು, ಮತ್ತೆ ಜ್ಞಾನ ಮತ್ತು ಕರ್ಮಗಳಿಂದ ಅದು ಮುಕ್ತವಾಗಿ ಇರಬೇಕು. ಅದನ್ನು ಉತ್ತಮ ಭಕ್ತಿ ಅಂತ ಹೇಳ್ತಾರೆ. ಸೊ ಉತ್ತಮ ಭಕ್ತಿಯ ಮೇನ್ ಪ್ರಾಸೆಸಸ್ ಗಳು ಯಾವುದು? ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ವಂದನಂ, ದಾಸ್ಯಂ, ಸಾಕ್ಯಂ, ಆತ್ಮ ನಿವೇದನಂ. ನವವಿಧ ಭಕ್ತಿ ಏನಿದೆ ಇದನ್ನು ಉತ್ತಮ ಭಕ್ತಿ ಅಂತ ಹೇಳ್ತೇವೆ. ಅದನ್ನ ಶೀಲಾ ಪ್ರಭುಪಾದ್ರು ಒತ್ತಿ ಹೇಳಿದ್ದಾರೆ. ಬೇರೆ ಅವರ ಪುಸ್ತಕದ ಉದ್ದಕ್ಕೂ ಅವರು ಒತ್ತಿ ಹೇಳಿದ್ದಾರೆ. ಸೊ ಈ ಶ್ಲೋಕಗಳನ್ನು ನೀವು ಡೈರೆಕ್ಟ್ ಆಗಿ ಓದ್ಬೋದು, ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ. ಸೊ ಆದ್ರಿಂದ ನಾವು ಈ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಕೃಷ್ಣನಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ನವವಿಧ ಸೇವೆಗಳನ್ನು ನಾವು ಸಲ್ಲಿಸುವುದು, ಇದನ್ನು ಉತ್ತಮ ಭಕ್ತಿ, ಶುದ್ಧ ಭಕ್ತಿ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಪ್ರಮುಖವಾದದ್ದು ಶ್ರವಣಂ ಮತ್ತು ಕೀರ್ತನಂ. ನಾವು ಕೃಷ್ಣ ಕಥೆಯನ್ನು ಕೇಳುವುದು, ಚಾಂಟಿಂಗ್ ಜಪವನ್ನು ಮಾಡ್ಬೇಕಾದ್ರೆ ಹರಿನಾಮವನ್ನು ಕೇಳುವುದು, ಮತ್ತೆ ಕೀರ್ತನೆಯನ್ನು ಮಾಡುವುದು, ಇದು ತುಂಬಾ ಪ್ರಮುಖವಾದದ್ದು. ಮತ್ತೆ ಹೇಗೆ ನಾವು ಇದನ್ನು ಮಾಡ್ಬೇಕು? ಗುರು ಪರಂಪರೆಯ ಮೂಲಕ ಒಬ್ಬ ಗುರುಗಳಿಗೆ ಸೇವೆ ಮಾಡಿ ಅವರ ಅಡಿಯಲ್ಲಿ ನಾವು ಈ ಶುದ್ಧ ಭಕ್ತಿಯನ್ನು ಅಭ್ಯಾಸ ಮಾಡಬೇಕು. ಸೊ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಗುರುಗಳ ಕಡೆಗೆ ನಾವು ಈ ಶುದ್ಧ ಭಕ್ತಿಯನ್ನು ಅಭ್ಯಾಸ ಮಾಡಬೇಕು. ಯಾತಕ್ಕಾಗಿ ನಾವು ಶುದ್ಧ ಭಕ್ತಿಯನ್ನು ಅಭ್ಯಾಸ ಮಾಡಬೇಕು? ಯಾಕಂದ್ರೆ ಇದು ನಾವು ಆಧ್ಯಾತ್ಮಿಕ ಲೋಕದಿಂದ ಬಂದಿರುವಂತಹ ಜೀವಾತ್ಮಗಳು. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಆಧ್ಯಾತ್ಮಿಕ ಲೋಕ. ಸೊ ಅದು ನಮ್ಮ ನಿಜವಾದ ಮನೆ. ಸೊ ಮತ್ತೆ ಭಕ್ತಿ ಏನಿದೆ ಅದು ತುಂಬಾ ವಿರಳವಾದದ್ದು. ಬ್ರಹ್ಮಾಂಡ ಬ್ರಹ್ಮಿತೆ ಕೌನ ಭಾಗ್ಯವಾನ ಜೀವ್ ಗುರು ಕೃಷ್ಣ ಪ್ರಸಾದೇ ಪಾಯ್ ಭಕ್ತಿ ಲತಾ ಬೀಜ್. ಸೊ ತುಂಬಾ ವಿರಳವಾಗಿ ಸಿಕ್ಕಿರುವಂತದ್ದು ಮನುಷ್ಯ ಜನ್ಮ. ಅದರಲ್ಲಿ ನಾವು ಈ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಿ ನಮ್ಮ ನಿಜವಾದ ಮನೆಯಾದ ಆಧ್ಯಾತ್ಮಿಕ ಲೋಕ, ಗೋಲೋಕ, ವೃಂದಾವನ ಧಾಮ, ವೈಕುಂಠ ಧಾಮಕ್ಕೆ ಹಿಂದಿರುಗಿ ಹೋಗಿ ಶಾಶ್ವತವಾಗಿ ಆನಂದದಿಂದ ಇರಬಹುದು. ಯಾರು ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡ್ಬೋದು? ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಎನಿ ಒನ್ ಅಂಡ್ ಎವ್ರಿ ಒನ್. ಸೊ ಆಮೇಲೆ ವೇರ್ ಟು ಪ್ರಾಕ್ಟೀಸ್, ಎಲ್ಲಿ ನಾವು ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಬೇಕು? ಶ್ರೀಲ ಪ್ರಭುಪಾದರು ನಮ್ಗೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಇದನ್ನು ನೀಡಿದ್ದಾರೆ. ಆಮೇಲೆ ಅವ್ರು ಹೇಳಿದ್ರು, ಈ ಇಸ್ಕಾನ್ ದೇವಾಲಯಗಳು ಏನಿದೆ ಅದು ಆಧ್ಯಾತ್ಮಿಕ ಲೋಕದ ಎಂಬಸಿಗಳು. ಹೇಗೆ ಇಲ್ಲಿ ವೀಸಾ ಸ್ಟ್ಯಾಂಪ್ ಆದ ತಕ್ಷಣ ನಾವು ಬೇರೆ ದೇಶಗಳಿಗೆ ಹೋಗ್ಬೋದು, ಅದೇ ರೀತಿ ಇಸ್ಕಾನ್ ದೇವಾಲಯಗಳು ಇದು ನಮ್ಮ ಈ ಓಯಸಿಸ್ ಇನ್ ದ ಡೆಸರ್ಟ್. ಅದರಿಂದ ನಾವು ಇಸ್ಕಾನ್ ಟೆಂಪಲ್ ನಲ್ಲಿ ಅಭ್ಯಾಸ ಮಾಡ್ಕೊಳ್ಬಹುದು. ಆವಾಗ ನಾವು ಶುದ್ಧ ಭಕ್ತಿಯನ್ನು ಪಡಿಬಹುದು. ಸೊ ಹಾಗಾದ್ರೆ ಇದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಈಗ ಉತ್ಸಾಹ ಅಂದ್ರೆ ಏನು ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ನಾವು ನೋಡ್ತೇವೆ ಭೌತಿಕ ಲೋಕದಲ್ಲೂ ಸಹ ನಾವು ಭೌತಿಕ ಒಂದು ಯಶಸ್ಸನ್ನು ಪಡಿಬೇಕಾದ್ರೆ ಒಬ್ರು ಉತ್ಸಾಹದಿಂದ ಇರ್ಬೇಕಾಗ್ತದೆ. ಒಬ್ನು ತುಂಬಾ ಒಂದು ಆಲಸ್ಯವನ್ನು ಹೊಂದಿದ್ರೆ, ನಿದ್ರೆಯನ್ನು ಹೊಂದಿದ್ರೆ, ಪ್ರಮಾದವನ್ನು ಹೊಂದಿದ್ರೆ ಒಬ್ಬನು ಯಶಸ್ಸನ್ನು ಹೊಂದಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಆದ್ರಿಂದ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಆ ವ್ಯಕ್ತಿ, ಆ ಮ್ಯಾನೇಜರ್ ಏನಿದ್ದಾನೆ ಅವನು ಎಷ್ಟೊಂದು ಉತ್ಸಾಹದಲ್ಲಿದ್ದಾನೆ ಅಂದ್ರೆ ಬೇರೆಯವರಿಗೆ ಸಹ ಅವನು ಉತ್ಸಾಹವನ್ನು ನೀಡ್ತಾ ಇದ್ದಾನೆ. ಆದ್ರೆ ಅವನು ಭೌತಿಕವಾಗಿ ತನ್ನ ಒಂದು ಇಂದ್ರಿಯ ತೃಪ್ತಿಗಾಗಿ ಅವನು ಅಷ್ಟೊಂದು ಉತ್ಸಾಹದಿಂದ ಇರ್ತಾನೆ. ಇಲ್ಲಿ ಮತ್ತೆ ಎರಡನೇ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ,
ಟೀಚರ್ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಎಲ್ಲಾ ವಿದ್ಯಾರ್ಥಿಗಳು ಉತ್ಸಾಹದಿಂದ ಕೈ ಎತ್ತುತ್ತಾ ಇದ್ದಾರೆ. ಸೊ ಇವರು ಇಬ್ರು ಸಹ ಅಂದ್ರೆ ಭೌತಿಕ ದೃಷ್ಟಿಯಿಂದ ಅವರು ಈ ಉತ್ಸಾಹವನ್ನು ಹೊಂದಿದ್ದಾರೆ. ಆದ್ರೆ ಮೇಲಿನ ಇದರಲ್ಲಿ ಚಿತ್ರಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಭಕ್ತರು ಹೇಗೆ ಅವರು ಉತ್ಸಾಹದಿಂದ ಬುಕ್ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇದ್ದಾರೆ. ಈ ಸ್ಟೂಡೆಂಟ್ ಏನಿದ್ದಾನೆ ಉತ್ಸಾಹದಿಂದ ಭಗವದ್ಗೀತೆಯನ್ನು ಓದ್ತಾ ಇದ್ದಾನೆ. ಸೊ ಆದ್ರಿಂದ ನಾವು ಎಲ್ಲಾ ನಮ್ಮ ಭಕ್ತಿ ಸೇವೆಯ ಕಾರ್ಯ ಚಟುವಟಿಕೆಗಳನ್ನು ಮತ್ತು ನಮ್ಮ ಭಕ್ತಿಯ ಸಾಧನವನ್ನು ಉತ್ಸಾಹದಿಂದ ನಾವು ಮಾಡಬೇಕು. ಬೆಳಿಗ್ಗೆ ಜಪ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ, ಆದ್ರೂ ಸಹ ಇದು ಒಳ್ಳೆಯ ವಿಷಯಗಳು. ಆದ್ರಿಂದ ಈ ಒಳ್ಳೆಯ ವಿಷಯಗಳನ್ನು ನಾವು ಯಾವಾಗ್ಲೂ ಉತ್ಸಾಹದಿಂದ ಮಾಡಬೇಕು. ಅದೇ ರೀತಿ ಕಲೆ ಅಥವಾ ವ್ಯಾಪಾರ ಎಲ್ಲಾ ವಿಷಯಗಳಲ್ಲೂ ಉತ್ಸಾಹ ತುಂಬಾ ಪ್ರಮುಖವಾದದ್ದು. ಆದ್ರಿಂದ ಭಕ್ತಿ ಸೇವೆಯಲ್ಲೂ ಸಹ ಉತ್ಸಾಹವನ್ನು ಹೊಂದಿರುವುದು ತುಂಬಾ ಪ್ರಮುಖವಾದಂತಹ ವಿಷಯ. ಸೊ ಇದರಲ್ಲಿ ಈ ಸ್ಲೈಡ್ ಅಲ್ಲಿ ನಾವು ನೋಡ್ತೇವೆ ತತ್ವ ಏನಿದೆ, ಉತ್ಸಾಹದ ಹಿಂದಿರುವಂತಹ ತತ್ವ ನಾವು ನೋಡಿದ್ವಿ. ಕಾರ್ಯ ಚಟುವಟಿಕೆಗಳನ್ನು ಮಾಡುವುದು. ಯಾರಿಗಾಗಿ ಮಾಡುವುದು? ಕೃಷ್ಣನಿಗಾಗಿ ಮಾಡುವುದು. ಹೇಗೆ ಮಾಡುವುದು? ಆಚಾರ್ಯರ ಮಾರ್ಗದರ್ಶನದ ಅಡಿಯಲ್ಲಿ, ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿ ಮಾಡಬೇಕು. ಸೊ ಪರ್ಪಸ್ ಏನು? ನಾವು ಕೃಷ್ಣ ಪ್ರೇಮವನ್ನು ಹೊಂದಬೇಕು, ಶುದ್ಧ ಭಕ್ತಿಯನ್ನು ಹೊಂದುವುದು. ಇದನ್ನೆಲ್ಲ ನಾವು ನೋಡಿದ್ವಿ, ಅರ್ಥ ಮಾಡ್ಕೊಂಡ್ವಿ. ಸೊ ಆದ್ರಿಂದ ನಾವು ಯಾವಾಗ್ಲೂ ಉತ್ಸಾಹದಿಂದ ಇರಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಚಿತ್ರದಲ್ಲಿ ಹೇಗೆ ಎಲ್ಲರೂ ಉತ್ಸಾಹದಿಂದ ಭರತನಾಟ್ಯ ಮಾಡ್ತಾ ಇದ್ದಾರೆ. ಗದ್ದೆಯಲ್ಲಿ ಎಲ್ಲ ಇದು ಗಿಡಗಳನ್ನು ನೆಡ್ತಾ ಇದ್ದಾರೆ, ಕೀರ್ತನೆಯನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಸಂತೋಷದಿಂದ ಇದ್ದಾರೆ. ಆಮೇಲೆ ನಾವು ನೋಡ್ತೇವೆ ಹೇಗೆ ಶಿಲಾ ಪ್ರಭುಪಾದರು ಉತ್ಸಾಹದಿಂದ ಇರುವುದರಿಂದ 69ನೇ ವರ್ಷದಲ್ಲೂ ಸಹ ಅವರು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಜಗತ್ತಿನಾದ್ಯಂತ ಹರಡಿದ್ರು. ಮತ್ತೆ ಎಷ್ಟೊಂದು ಪುಸ್ತಕಗಳನ್ನು ಬರೆದ್ರು ಅವರು. ಇದು ಉತ್ಸಾಹದಿಂದ ಇರುವುದರಿಂದ ಅವರಿಗೆ ಸಾಧ್ಯ ಆಯ್ತು. ಆಮೇಲೆ 12 ವರ್ಷಗಳಲ್ಲಿ 108 ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ್ರು. ಯಾಕೆಂದ್ರೆ ಅವರು ಅಷ್ಟೊಂದು ಉತ್ಸಾಹದಿಂದ ಅವರು ಇದ್ದರು. ಅದೇ ರೀತಿ ಶ್ರೀಲಾ ಪ್ರಭುಪಾದರ ಶಿಷ್ಯರು ಮಾಯಾಪುರದಲ್ಲಿ TOVP ಅನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಪಾದಯಾತ್ರೆಗೆ ಎಷ್ಟೊಂದು ಭಕ್ತರು ಉತ್ಸಾಹದಿಂದ ಮಾಡ್ತಾರೆ. ಆಮೇಲೆ ಕೊನೆಗೆ ಹೇಳುವುದಿದ್ರೆ ಎಲ್ಲವೂ ಕೃಷ್ಣನಿಗೆ ಸಂಬಂಧಪಟ್ಟದ್ದು. ಆದ್ರಿಂದ ನಾವು ಉತ್ಸಾಹದಿಂದ ನಾವು ಎಲ್ಲವನ್ನು ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ಬೇಕು. ನಿರ್ಬಂಧ ಕೃಷ್ಣ ಸಂಬಂಧೆ ವೈರಾಗ್ಯಂ ಉಚ್ಯತೆ. ಅದರಿಂದ ಯಾವಾಗ ನಾವು ಉತ್ಸಾಹದಿಂದ ಎಲ್ಲವನ್ನು ಭಗವಂತನ ಸೇವೆಯಲ್ಲಿ ನಾವು ಬಳಸ್ತೇವೆ, ಆವಾಗ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು. ಏನಾದ್ರೂ ಪ್ರಶ್ನೆ, ಕಮೆಂಟ್ಸ್ ಅಥವಾ ಕರೆಕ್ಷನ್ಸ್ ಇದ್ರೆ ಹೇಳ್ಬೋದು. ಇವತ್ತು ಸ್ವಲ್ಪ 9 ಮಿನಿಟ್ ಜಾಸ್ತಿ ಆಗಿದೆ, ದಯವಿಟ್ಟು ಕ್ಷಮಿಸಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಆ ರಾಜ ಹಸುಗಳನ್ನ ದಾನ ಮಾಡಿದ್ದು ನಿಜ, ಅದ್ರಲ್ಲಿ ಅವ್ರ ತಪ್ಪೇನಿತ್ತು? ಹಸು ತಾನೇ ಅದು ಹೋಗಿದ್ದು ಬೇರೆ ಕಡೆಗೆ. ದಾನ ಕೊಟ್ಮೇಲೆ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟಿದ್ದ ಹಸು ಮತ್ತೊಬ್ಬ ಬ್ರಾಹ್ಮಣಿಗೆ ದಾನ ಕೊಡ್ಬೇಕಿದ್ರೆ ಆ ಕಡೆ ಹೋಗಿದ್ದು. ಅದು ರಾಜನ ತಪ್ಪೇನಿರೋದಿಲ್ವಲ್ಲ? ಹೌದು, ರಾಜನ ತಪ್ಪೇನಿರ್ಲಿಲ್ಲ. ಆದ್ರೆ ಅವನು ಸರಿಯಾಗಿ ನೋಡ್ಕೊಳ್ಬೇಕಾಗಿತ್ತು. ಅವನ ತಪ್ಪಂದ್ರೆ ಆ ದನ ಬೇರೆ ಲಾಟಿಗೆ ಹೋಗದಾಗೆ ನೋಡುವುದು ಅವನ ಕರ್ತವ್ಯ. ಯಾವಾಗ ಒಮ್ಮೆ ಮೊದಲನೇ ಬ್ರಾಹ್ಮಣನಿಗೆ ಅವನು ನೀಡಿದ್ದು, ಅವನ ಕರ್ತವ್ಯ ಏನು ಅಂದ್ರೆ ಆ ದನ ಬೇರೆ ಇದಕ್ಕೆ ಹೋಗದಾಗೆ ನೋಡ್ಕೊಳ್ಳುವುದು ಸಹ ಅವನ ಕರ್ತವ್ಯ. ಮತ್ತೆ ಅವನ ಇಂಟೆನ್ಷನ್ ಏನಿತ್ತು? ಇಂಟೆನ್ಷನ್ ಪುಣ್ಯ ಪಡೆಯುವುದಾಗಿತ್ತು. ಅದೇ ಅವನ ಉದ್ದೇಶ
ಕೃಷ್ಣನಿಗೆ ಸಂತೋಷಗೊಳಿಸುವುದಾಗಿದ್ದರೆ ಅವನಿಗೆ ಆ ರೀತಿಯ ರಿಯಾಕ್ಷನ್ಸ್ ಗಳು ಬರ್ತಾ ಇರ್ಲಿಲ್ಲ. ಅವನು ಮುಂದಿನ ಜನ್ಮದಲ್ಲಿ ಅಲ್ಲಿ ಆಗ್ಬೇಕಾಗಿ ಬರುವುದಿಲ್ಲ. ಉದ್ದೇಶ ಏನಿತ್ತು? ಪುಣ್ಯವನ್ನು ಪಡೆದು ನಾನು ಇಂದ್ರಿಯ ತೃಪ್ತಿಯನ್ನು ಮಾಡುವುದು. ಅರ್ಥ ಆಯ್ತಾ ಮಾತಾಜಿ? ಉದ್ದೇಶ ಪ್ರಮುಖ. ಇದು ನಾವು ನೋಡಿದ್ದು ಉದ್ದೇಶ ಯಾವಾಗ್ಲೂ ತುಂಬಾ ಪ್ರಮುಖವಾಗಿದೆ. ನಾವು ಭಕ್ತಿ ಸೇವೆಯಲ್ಲಿ ಈಗ ಉದಾಹರಣೆಗೆ ನಾನು ಭಕ್ತಿ ಸೇವೆಯನ್ನು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೇನೆ, ಅದು ನಮ್ಗೆ ಯಾವ ಫಲ ನೀಡ್ತದೆ, ಅದು ಅದ್ರ ಮೇಲೆ ಬೇಸಿಸ್ ಆಗಿದೆ. ನಾನು ಹರೇ ಕೃಷ್ಣ ಮಹಾಮಂತ್ರವನ್ನು ನಾನು ಜಪ ಮಾಡಿ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಲೋಚನೆ ಮಾಡಿದ್ರೆ ನಾನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ನಾನು ಸ್ವರ್ಗಕ್ಕೆ ಹೋಗ್ತೇನೆ. ಸ್ವರ್ಗದಲ್ಲಿ ಅಪ್ಸರೆಯರ ಜೊತೆ ಅಥವಾ ನಂದನಂದನ ಉದ್ಯಾನವನ ಇರ್ತದೆ. ಸೊ ಅಲ್ಲಿ ನಾನು ಹೋಗ್ಬೋದು. ಸೊ ಹರೇ ಕೃಷ್ಣ ಮಾಡುವಂತ ಉದ್ದೇಶ ನಂದೇನಾಯ್ತು? ಆವಾಗ ಸ್ವರ್ಗಕ್ಕೆ ಹೋಗುವುದು, ವೈಕುಂಠಧಾಮಕ್ಕೆ, ಗೋಲೋಕಧಾಮಕ್ಕೆ ಹೋಗುವ ಉದ್ದೇಶದಿಂದ ನಾನು ಜಪ ಮಾಡ್ತಾ ಇಲ್ಲ. ನಾನು ಜಪ ಮಾಡ್ತಾ ಇರುವುದು ಭೌತಿಕ ಆಸೆಯನ್ನು ಹೊಂದಿದ್ದು ನಾನು ಜಪವನ್ನು ಮಾಡ್ತಾ ಇದ್ದೇನೆ. ಸೊ ಅದೇ ರೀತಿ ನಾನು ಹರೇ ಕೃಷ್ಣ ಮಹಾಮಂತ್ರವನ್ನು ಭಗವಂತನ ಸಂತೋಷಕ್ಕಾಗಿ ಮಾಡ್ತಾ ಇದ್ರೆ ಆವಾಗ ಅದು ಶುದ್ಧ ಭಕ್ತಿ ಆಗ್ತದೆ. ಅದೇ ರೀತಿ ಇಲ್ಲಿ ನೃಗ ಮಹಾರಾಜ ಏನಿದ್ದಾನೆ, ಅವನು ಯಾತಕ್ಕಾಗಿ ಗೋದಾನವನ್ನು ಮಾಡ್ತಾ ಇದ್ದಾನೆ? ಪುಣ್ಯವನ್ನು ಗಳಿಸ್ಲಿಕ್ಕಾಗಿ. ಪುಣ್ಯವನ್ನು ಯಾಕೆ ಗಳಿಸ್ಬೇಕು? ಹೈಯರ್ ಸ್ವರ್ಗ ಲೋಕಕ್ಕೆ ಹೋಗಿ ನಾನು ಇಂದ್ರಿಯ ತೃಪ್ತಿಯನ್ನು ಮಾಡ್ತೀನಿ. ಬೇಸಿಕಲಿ ಪುಣ್ಯವನ್ನು ನಾವು ಗಳಿಸುವುದು ಯಾತಕ್ಕಾಗಿ? ಹೈಯರ್ ಪ್ಲಾನೆಟರಿ ಸಿಸ್ಟಮ್ಗೆ ಹೋಗ್ಲಿಕ್ಕೆ. ಯಾಕಂದ್ರೆ ನಾನು ಹೈಯರ್ ಸ್ವರ್ಗ ಲೋಕದಲ್ಲಿ ತುಂಬಾ ಜಾಸ್ತಿ ಇಂದ್ರಿಯ ತೃಪ್ತಿಯನ್ನು ಮಾಡಬಹುದು. ಅದನ್ನು ಹೇಳಿದ್ದಾರೆ, ಇಲ್ಲಿ ಇರುವಂತಹ ಸ್ತ್ರೀ ಪುರುಷರಿಗಿಂತ 1000 ಪಟ್ಟು ಜಾಸ್ತಿ ಸುಂದರರಾಗಿ ಇರ್ತಾರೆ. ಸೊ ಬೇರೆ ಬೇರೆ ರೀತಿಯ ಎಕ್ಸ್ಪ್ಲನೇಷನ್ಸ್ ಇದೆ. ಸ್ವರ್ಗ ಲೋಕದಲ್ಲಿ ಹೇಗೆ ಇಂದ್ರ ಅವನು ಅಪ್ಸರೆಯರ ಜೊತೆ ಮತ್ತೆ ಸೋಮರಸವನ್ನು ಪಡೆದು ಈ ರೀತಿ ಆನಂದವನ್ನು ಪಡಿತಾ ಇರ್ತಾರೆ. ಸೊ ಅವನ ಉದ್ದೇಶ ಏನಿತ್ತು? ಪುಣ್ಯವನ್ನು ಗಳಿಸುವುದು ಆಯ್ತು. ಆದ್ರಿಂದ ಅವನಿಗೆ ಆ ಫ್ರುಟಿವ್ ಆಕ್ಟಿವಿಟಿ, ಅವನ ಸಣ್ಣ ಒಂದು ಮಿಸ್ಟೇಕ್ ಮಾಡಿದ್ರಿಂದ ಅವನು ಮುಂದಿನ ಜನ್ಮದಲ್ಲಿ ಹಲ್ಲಿ ಆಗ್ಬೇಕಾಯ್ತು. ಅದೇ ಅವನ ಉದ್ದೇಶ. ಅವನು ಸೇಮ್ ಮಿಸ್ಟೇಕ್ ಮಾಡಿರ್ಬೋದು, ಆದ್ರೆ ಅವನ ಉದ್ದೇಶ ಕೃಷ್ಣನನ್ನು ಸಂತೋಷ ಪಡಿಸುವುದು ಆಗಿದ್ದಿದ್ರೆ ಇಬ್ರು ಬ್ರಾಹ್ಮಣರು ಸಹ ಅಸಂತುಷ್ಟರೇ ಆಗಿರ್ತಿದ್ರು, ಆದ್ರೆ ಅವನಿಗೆ ಯಾವುದೇ ರಿಯಾಕ್ಷನ್ಸ್ ಬರ್ತಾ ಇರ್ಲಿಲ್ಲ. ಅದಕ್ಕಾಗಿ ಸಕರ್ಮ, ವಿಕರ್ಮ ಮತ್ತು ಅಕರ್ಮ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಅದನ್ನೇ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರುವುದು. ಚಾಣೂರ ಮತ್ತೆ ಮುಷ್ಟಿಕ ಇವರ ಇಂಟೆನ್ಷನ್ ಏನಿತ್ತು? ಕೃಷ್ಣನನ್ನು ಕೊಲ್ಲುವುದು. ಅವರು ಮಲ್ಲ ಯುದ್ಧ ಮಾಡ್ಬೇಕಾದ್ರೆ ಕೃಷ್ಣನಿಗೆ ಸಂತೋಷ ನೀಡ್ತದು, ಕೃಷ್ಣನಿಗೆ ಖುಷಿ ಆಯ್ತು. ಯುದ್ಧ ಮಾಡ್ಬೇಕಾದ್ರೆ ಕೃಷ್ಣ ಖುಷಿಯಲ್ಲಿದ್ದ, ತುಂಬಾ ಆನಂದದಿಂದ ಯುದ್ಧ ಮಾಡ್ತಿದ್ದ ಚಾಣೂರ ಮತ್ತೆ ಮುಷ್ಟಿಕರ ಜೊತೆ. ಸರಿಯಾಗಿ ನೋಡಿದ್ರೆ ಕೃಷ್ಣನಿಗೆ ಸಂತೋಷ ಆಗಿದೆ. ಆದ್ರೆ ಚಾಣೂರ ಮತ್ತೆ ಮುಷ್ಟಿಕ ಮಾಡಿರುವುದು ಅದನ್ನು ಭಕ್ತಿ ಸೇವೆ ಅಂತ ಹೇಳಲ್ಲ. ಅವರ ಇಂಟೆನ್ಷನ್, ಉದ್ದೇಶ ಏನಿತ್ತು? ಕೃಷ್ಣನನ್ನು ಕೊಲ್ಲುವುದು. ಅದರಿಂದ ಯಾವುದೇ ಕಾರ್ಯ ಚಟುವಟಿಕೆಗಳನ್ನು ನಾವು ಮಾಡ್ಬೇಕಾದ್ರೆ ನಮ್ಮ ಉದ್ದೇಶ ಏನು? ಅದು ತುಂಬಾ ಪ್ರಮುಖವಾದಂತ ವಿಷಯ. ಪ್ರತಿಯೊಂದು ವಿಷಯದಲ್ಲಿ ನನ್ನ ಉದ್ದೇಶ ಕೃಷ್ಣ ಪ್ರೇಮವನ್ನು ಪಡೆಯುವುದು ಅಂತ ಇದ್ರೆ ಅದು ಭಕ್ತಿ ಸೇವೆ ಆಗಿರ್ತದೆ, ಶುದ್ಧ ಭಕ್ತಿ ಆಗಿರ್ತದೆ. ಅದೇ ಬಿಟ್ಟು ನನ್ನ ಉದ್ದೇಶ ನಾನು ಸಂತೋಷದಿಂದ ಇರ್ತೇನೆ, ಐ ಅಂಡ್ ಮೈನ್, ನಾನು ಸ್ವರ್ಗ ಲೋಕಕ್ಕೆ ಹೋಗಿ ಸಂತೋಷ ಪಡ್ತೇನೆ, ನಾನು ನನ್ನದು, ನನ್ನ ಆಸ್ತಿ, ನನ್ನ ಮಕ್ಕಳು, ಜನಸ್ಯ ಮೋಹೋಯಂ ಅಹಂ ಮಮೇತಿ. ಸೊ ಈ ರೀತಿ ನನ್ನ ಉದ್ದೇಶ ಆಗಿದ್ರೆ ಅದು ಶುದ್ಧ ಭಕ್ತಿ ಅನ್ಸ್ಕೊಳ್ಳುವುದಿಲ್ಲ. ಅದಕ್ಕಾಗಿ ಇಂಟೆನ್ಷನ್ ಏನಿದೆ, ಯಾವುದೇ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಆ ಉದ್ದೇಶ ತುಂಬಾ ಪ್ರಮುಖವಾದದ್ದು. ಆದ್ರಿಂದ ಇದು ಜ್ಞಾನ ಮತ್ತೆ ಕರ್ಮಗಳಿಂದ ಮುಕ್ತವಾಗಿ ಇರಬೇಕು ಶುದ್ಧ ಭಕ್ತಿ. ಸೊ ಜ್ಞಾನ ಕರ್ಮ ಆದಿ ಅನಾವೃತಂ ಅನುಕೂಲೇನ ಕೃಷ್ಣ ಅನುಶೀಲನ ಭಕ್ತಿರುತ್ತಮ. ಸೊ ಡಿಡ್ ಐ ಆನ್ಸರ್? ನಿಮ್ಗೆ ಆನ್ಸರ್ ಸಿಕ್ತಾ ಮಾತಾಜಿ?
ನಿಮ್ಗೆ ತೃಪ್ತಿಕರವಾದ ಉತ್ತರ ಸಿಕ್ತೋ ಅಥವಾ ಇನ್ನೂ ಸಂಶಯಗಳು ಇದೆಯೋ? ಸಿಕ್ತು ಪ್ರಭುಜಿ. ಹರೇ ಕೃಷ್ಣ, ದಂಡವತ್ ಹರೇ ಕೃಷ್ಣ. ಪ್ರಣಾಮಗಳು. ಹರೇ ಕೃಷ್ಣ, ದಂಡವತ್. ಅಲ್ಲಿಗೆ ನಾವು ಏನೇ ಒಂದ್ ಮಾಡಿದ್ರು ಪುಣ್ಯದ ಫಲನೂ ಅಪೇಕ್ಷೆ ಪಡಬಾರ್ದು. ಹೌದು, ಪುಣ್ಯ ಪಾಪ ಯಾವುದು ಕರ್ಮ ಯಾವ್ದು ಯಾವುದು ಮಾಡಬಾರ್ದು, ಈವನ್ ಮುಕ್ತಿನೂ ಮಾಡಬಾರ್ದು. ಓಹೋ. ಮುಕ್ತಿ ಅಂದ್ರೆ ಇದು ಯಾವುದು ಬ್ರಹ್ಮಜ್ಯೋತಿ ಲೀನ ಆಗುದು, ಆ ಮುಕ್ತಿಯನ್ನು ಸಹ ಆಶೆ ಮಾಡಬಾರ್ದು. ಅದನ್ನೇ ನಾವು ಹೇಳಿರೋದು. ಸಿದ್ಧಿನೂ ಮಾಡಬಾರ್ದು. ಮುಕ್ತಿ ಕಾಮಿ ಸಿದ್ಧಿ ಕಾಮಿ ಇದನ್ನೆಲ್ಲ ಬಿಟ್ಟು ನಾವು ನಮ್ದು ಓನ್ಲಿ ಇದು ಏನು, ಕೃಷ್ಣನನ್ನು ಸಂತೋಷಗೊಳಿಸುವುದು, ಕೃಷ್ಣ ಪ್ರೇಮವನ್ನು ಪಡೆಯುವುದು. ಸೊ ಇದು ನಮ್ಮ ಆಸೆ. ಮರಳಿ ಭಗವದ್ಧಾಮಕ್ಕೆ ಹೋಗುವುದು, ಈ ಆಸೆ ಸಹ ಶುದ್ಧವಾದ ಆಸೆ. ಯಾಕೆ ನಾವು ಮರಳಿ ಭಗವದ್ಧಾಮಕ್ಕೆ ಯಾಕೆ ಹೋಗ್ತಾ ಇದ್ದೇವೆ? ಕೃಷ್ಣನ ಸಂತೋಷಕ್ಕಾಗಿ, ನಾನು ನನ್ನ ಸಂತೋಷಕ್ಕಾಗಿ ಅಲ್ಲ. ಸೊ ಆ ಉದ್ದೇಶದಿಂದ ನಾವು ಮರಳಿ ಭಗವದ್ಧಾಮಕ್ಕೆ ಹೋಗೋದ್ರಿಂದ ಅದು ಶುದ್ಧವಾದ ಆಸೆ. ಸೊ ಅದು ಯಾವಾಗ ನಾವು ಶುದ್ಧ ಭಕ್ತಿಯನ್ನು ಹೊಂದಿರ್ತೇವೆ, ಶುದ್ಧ ಪ್ರೇಮವನ್ನು ಹೊಂದಿರ್ತೇವೆ, ವಿಚ್ ಈಸ್ ಫ್ರೀ ಫ್ರಮ್ ಜ್ಞಾನ ಕರ್ಮ ಅಥವಾ ಭುಕ್ತಿ ಮುಕ್ತಿ ಸಿದ್ಧಿ ಈ ಆಸೆಗಳಿಂದ ಡಿವೈಡ್ ಆಗಿ ಯಾವಾಗ ನಮ್ಮ ಆಸೆಗಳು ಇರ್ತದೆ, ಆವಾಗ ಅದು ಶುದ್ಧ ಭಕ್ತಿ ಅನ್ನಿಸ್ಕೊಳ್ತದೆ. ಸೊ ಯಾವಾಗ್ಲೂ ನಾವು ಶುದ್ಧ ಭಕ್ತಿಯನ್ನು ಆಸೆ ಮಾಡ್ಬೇಕು. ನಮ್ಗೆ ಭುಕ್ತಿನೂ ಬೇಡ, ಮುಕ್ತಿನೂ ಬೇಡ, ಸಿದ್ಧಿನೂ ಬೇಡ. ನಾವು ಗೋಪಿ ಬರ್ತು ಪದ ಕಮಲಯೋರ್ ದಾಸ ದಾಸಾನು ದಾಸ. ಸೊ ನಾನು ಗೋಪಿಗಳ ಒಡೆಯನಾದ ಗೋಪಿನಾಥ ಇವನ ದಾಸ ಅಲ್ಲ, ದಾಸ ದಾಸಾನು ದಾಸ. ಸರ್ವೆಂಟ್ ಆಫ್ ದ ಸರ್ವೆಂಟ್ ಆಫ್ ದ ಸರ್ವೆಂಟ್ ಆಫ್ ದ ಸರ್ವೆಂಟ್ ನಮ್ಮ ಪೊಸಿಷನ್ ಇದು. ಸೊ ಇದಕ್ಕಾಗಿ ನಮ್ಮ ಆಸ್ಪಿರೇಷನ್ ಒಂದೇ. ಸೊ ಗೋಪಿ ಭರ್ತು ಪದ ಕಮಲಯೋರ್ ದಾಸ ದಾಸಾನು ದಾಸ. ನಾನು ಗೋಪಿನಾಥನ ದಾಸ ದಾಸಾನು ದಾಸ ಆಗುವಂತದ್ದು ಒಂದೇ ಆಸೆ ನಂದು, ಬೇರೆ ಯಾವ ಆಸೆಗಳು ಇಲ್ಲ. ಬೇರೆ ಪ್ರಶ್ನೆಗಳು ಇದೆಯಾ? ಕೃಷ್ಣ ಗುರುಜಿ, ದಂಡವತ್ ಪ್ರಣಾಮ್. ಇವತ್ತು ಶುದ್ಧ ಭಕ್ತಿಯ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ರಿ, ತುಂಬಾ ಸಂತೋಷ ಆಯ್ತು ಗುರುಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ, ಏನು ಪ್ರಶ್ನೆ ಇದೆ? ಯಾರು ಚಂದ್ರಪ್ರಭಾ ಮಾತಾಜಿನಾ? ಡಿಸ್ಟರ್ಬೆನ್ಸ್ ಇದೆ. ಅದೇ ಪ್ರಾಬ್ಲಮ್ ಇರ್ಬೋದು. ಅದೇ ಚೆನ್ನಾಗಿತ್ತು. ಭಕ್ತಿ ಬಗ್ಗೆ, ಶುದ್ಧ ಭಕ್ತಿ ಹೇಗೆ ಅಂತ ಮಾಡ್ಬೇಕು ಅನ್ನೋದು ಹೇಳಿದ್ದು ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ರು. ಹರೇ ಕೃಷ್ಣ ಮಾತಾಜಿ. ಸೊ ಬೇರೆ ಪ್ರಶ್ನೆ ಇಲ್ಲ ಅಂತಾದ್ರೆ ಇಲ್ಲಿ ಕ್ಲೋಸ್ ಮಾಡೋಣ. ಸೊ ಈ PDF ಅನ್ನು ನಾನು ಕಳಿಸಿದ್ದೇನೆ, ಬೇಕಾದ್ರೆ ನೀವು ಒಂದ್ಸಲ ನೋಡಿ. ಆಮೇಲೆ ಶುದ್ಧ ಭಕ್ತಿ ಏನಿದೆ ತುಂಬಾ ವಿರಳವಾದದ್ದು. ಸೊ ನಾವು ಜ್ಞಾನ ಮಿಶ್ರ ಭಕ್ತಿಯನ್ನು ಹೊಂದಿರಬಾರ್ದು, ಕರ್ಮ ಮಿಶ್ರ ಭಕ್ತಿಯನ್ನು ಹೊಂದಿರಬಾರ್ದು. ಮೊದಲು ನಾವು ಆ ರೀತಿಯ ಭಕ್ತಿಯನ್ನು ಮಾಡ್ತಾ ಇರ್ಬೋದು, ಆದ್ರೆ ನಾವು ಅದರಿಂದ ನಾವು ಮತ್ತೆ ಶುದ್ಧವಾಗ್ತಾ ಹೋಗಿ ಕ್ರಮೇಣ ಶುದ್ಧ ಭಕ್ತಿಯ ಸ್ತರಕ್ಕೆ ಬರಬೇಕು. ಸೊ ನಮ್ಮ ನಿಜವಾದ ಗುರಿ ಶುದ್ಧ ಭಕ್ತಿ, ಕೃಷ್ಣ ಪ್ರೇಮ. ಸೊ ಸಂಪೂರ್ಣ ಸ್ಪಾಟ್ಲೆಸ್ ಡಿವೋಷನಲ್ ಸರ್ವಿಸ್. ಒಂದು ಬಿಳಿಯಾದ ವಸ್ತ್ರ ಇದ್ದು ಅದರಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ರೆ ಎದ್ದು ಕಾಣ್ತದೆ, ಆ ಕಪ್ಪು ಚುಕ್ಕೆ ಸಹ ಇರಬಾರ್ದು. ಸಂಪೂರ್ಣವಾಗಿ ಸ್ಪಾಟ್ಲೆಸ್ ಶುದ್ಧ ಭಕ್ತಿ. ಸೊ ಆ ಶುದ್ಧ ಭಕ್ತಿ ನಮ್ಮ ಜೀವನದ ನಿಜವಾದ ಗುರಿ. ಸೊ ಅದನ್ನು ನೀಡ್ಲಿಕ್ಕಾಗಿ ಶ್ರೀಲಾ ಪ್ರಭುಪಾದರು ತುಂಬಾ ಕಷ್ಟಪಟ್ಟಿದ್ದಾರೆ. ಉತ್ಸಾಹದಿಂದ ಅವರು ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಸ್ಥಾಪನೆ ಮಾಡಿದ್ರು. ಇಲ್ಲಿ ನೋಡ್ತೇವೆ, ಇಲ್ಲಿ ಈ ಸ್ಲೈಡ್ ಅಲ್ಲಿ ಎಷ್ಟೊಂದು ಪುಸ್ತಕಗಳನ್ನು ಬರೆದಿದ್ದಾರೆ. ರಾತ್ರಿ 1 ಗಂಟೆಗೆ ಎದ್ದು ಪುಸ್ತಕಗಳನ್ನು ಬರಿತಾ ಇದ್ರು. ಇಷ್ಟು ಉತ್ಸಾಹದಿಂದ ಅವರು ಇದನ್ನು ನಮ್ಗೆ ನೀಡಿದ್ದಾರೆ. ಅದರಿಂದ ಇದನ್ನು ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ನಾವು ಇದರ ಬೆನಿಫಿಟ್ ತಗೊಂಡು, ಬೆನಿಫಿಟ್ ಅಂದ್ರೆ ನಮಗೆ ನಮ್ಮ ಸಂಪೂರ್ಣ ಎಷ್ಟು ಶಕ್ತಿಯ ಅನುಗುಣವಾಗಿ ನಾವು ಇದನ್ನು ನಮ್ಮ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕು.
ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗ್ರಹ್ಯತೆ. ಸತತವಾಗಿ ಅಭ್ಯಾಸ ಮಾಡ್ಬೇಕು. ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಹರಿನಾಮ ಮಾಡುವುದು. ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಶೀಲಾ ಪ್ರಭುಪಾದರ ಪುಸ್ತಕಗಳನ್ನು ಓದುವುದು. ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಕೃಷ್ಣ ಕಥೆಯನ್ನು ಕೇಳುವುದು. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಭಕ್ತರ ಸೇವೆ ಮಾಡುವುದು, ಭಗವಂತನ ಸೇವೆ ಮಾಡುವುದು, ಬೇರೆ ಬೇರೆ ರೀತಿಯ ಸೇವೆಗಳನ್ನು ಮಾಡುವುದು. ಇದನ್ನು ನಾವು ಉತ್ಸಾಹದಿಂದ ಮಾಡಿದ್ರೆ ನಮಗೆ ಯಶಸ್ಸು ಖಂಡಿತವಾಗಿ ಭಗವಂತ ನೀಡ್ತಾನೆ, ಅವನ ಕೃಪೆಯನ್ನು ನೀಡ್ತಾನೆ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿಗೆ ಕ್ಲಾಸ್ ಅನ್ನು ಎಂಡ್ ಮಾಡೋಣ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕೀ ಜೈ. ಶೀಲ ಪ್ರಭುಪಾದ್ ಕೀ ಜೈ. ನಿಮಗೆಲ್ಲರಿಗೂ ತುಂಬಾ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಹರೇ ಕೃಷ್ಣ. ಪ್ರಣಾಮ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ.